ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ಸೇರಿ ಬಂದಂಥ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ದಿನ ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ಆ ದೇವರ ಆಲೋಚನೆಗಳನ್ನು ಅರಿತುಕೊಳ್ಳುವಂಥ ಒಳ್ಳೆಯ ಸಮಯವನ್ನು, ಅವಕಾಶವನ್ನು, ಒಳ್ಳೆಯ ವೇದಿಕೆಯನ್ನು ದಯಪಾಲಿಸಿದಂಥ ದೇವಾದಿ ದೇವರಿಗೆ ಮೊದಲನೇದಾಗಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಹಾಗಾಗಿ ಈ ದಿನವೂ ಕೂಡ ಮತ್ತೊಂದು ಸಂದೇಹ, ಸತ್ಯವೇದದಲ್ಲಿ ಇರುವಂಥ ಪ್ರಶ್ನೆಗಳು, ಅದು ಪ್ರಶ್ನೆಗಳಲ್ಲ, ನಮಗೆ ಅರ್ಥ ಆಗದೆ ನಮಗೆ ಬರುವಂಥ ಸಂದೇಹಗಳು. ಆ ಸಂದೇಹಗಳಲ್ಲಿ ಮತ್ತೊಂದು ಸಂದೇಹವನ್ನು ತಿಳಿದುಕೊಳ್ಳೋದಕ್ಕೆ ಈ ದಿನ ನಾವು ಸಿದ್ಧರಾಗೋಣ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿರುವಂಥ ಸೇವಕರನ್ನು ಆಹ್ವಾನಿಸಿಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪ್ರಾಂತಗಳಲ್ಲಿ ದೇವರ ಸುವಾರ್ತೆಯನ್ನು ಸಾರುತ್ತಾ, ದೇವರ ರಾಜ್ಯವನ್ನು ಕಟ್ಟುತ್ತಾ, ದೇವರಿಗೋಸ್ಕರ ಅನೇಕರನ್ನು ನಿಲ್ಲಿಸಿ ತನ್ನ ಕುಟುಂಬ ಸಮೇತವಾಗಿ ದೇವರ ಸೇವೆಯಲ್ಲಿರುವಂಥ ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ಳೋಣ. ವಂದನೆಗಳು. ದೇವರ ಕೃಪೆಯಿಂದ ಅನೇಕ ಸಂದೇಹಗಳಿಗೆ ಸಮಾಧಾನವನ್ನು ಕಳೆದ ಕೆಲವು ವಾರಗಳಿಂದ ದಯಪಾಲಿಸ್ತಿದ್ದೀರಾ. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಆ ವಿಷಯದಲ್ಲಿ. ಇವತ್ತು ಸಹ ಅಂಕಲ್ ಒಂದು ಸಂದೇಹ, ಒಂದು ಪ್ರಶ್ನೆ ಅನೇಕ ಕ್ರೈಸ್ತ ಸಮಾಜದಲ್ಲಿ ಅನೇಕರಿಗಿರುವಂಥ ಸಂದೇಹವಾಗಿದೆ. ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಈ ವೇದಿಕೆಯನ್ನು ದೇವರು ದಯಪಾಲಿಸೋದಕ್ಕಾಗಿ ದೇವರಿಗೆ ವಂದನೆಗಳನ್ನು. ಯಾಕೆಂದರೆ ಈ ವೇದಿಕೆಯ ಮೂಲಕ ಅನೇಕರಿಗೆ ಸಂದೇಹಗಳಿಗೆ ಉತ್ತರಗಳು ಸಿಗುತ್ತಾ ಇದೆ. ಖಂಡಿತ. ಆ ಕೆಳಗೆ ಬರುವಂಥ ಕಾಮೆಂಟ್ಸ್ ನೋಡೋದಾದರೆ ಆ ಫೀಡ್ಬ್ಯಾಕ್ ಬಹಳ ಚೆನ್ನಾಗಿ ಬರ್ತಿದೆ. ಹಾಗಾಗಿ ಆ ವಿಷಯದಲ್ಲಿ ಮೊದಲನೇದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸಂದೇಹಗಳಿಗೆ ಸರಿಯಾದಂಥ ರೀತಿಯಲ್ಲಿ ವಾಕ್ಯಾನುಸಾರವಾಗಿ ಉತ್ತರಗಳನ್ನು ದಯಪಾಲಿಸಿದಂಥ ನಿಮಗೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳನ್ನು. ಇನ್ನೂ ಹೆಚ್ಚಾದಂಥ ಜ್ಞಾನ ನಿಮ್ಮಿಂದ ನಾವೆಲ್ಲರೂ ತಿಳಿದುಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇವೆ. ಖಂಡಿತ. ಸೊ ಇವತ್ತು ಅಂಕಲ್, ಸಹೋದರ ಮೋಹನ್ ಒಳೇಕರ್ ಅವರು ಕೇಳಿದಂಥ ಸಂದೇಹ, ಸತ್ಯವೇದದಲ್ಲಿ ನಾವು ಮಾತನಾಡಿಕೊಳ್ಳಬೇಕಾದ್ರೆ ಭೂಲೋಕ, ಪರಲೋಕ, ನರಕ ಎಂಬುದಾಗಿ ಮಾತಾಡ್ಕೊಳ್ತಿರ್ತೇವೆ. ಆದರೆ ವಾಕ್ಯಾನುಗುಣವಾಗಿ ಎಷ್ಟು ಲೋಕಗಳಿದ್ದಾವೆ? ಬೈಬಲ್ ಪ್ರಕಾರವಾಗಿ ಎಷ್ಟು ಲೋಕಗಳಿದ್ದಾವೆ? 1, 2, 3 ಅಥವಾ ಎಷ್ಟು ಲೋಕಗಳಿದ್ದಾವೆ ಎಂಬಂಥದ್ದು ಅವರ ಸಂದೇಹ. ಮೊದಲನೇದಾಗಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಿಲ್ಸನ್, ನೀನು ಕೂಡ ವಂದನೆಗಳು. ಎಷ್ಟು ಲೋಕಗಳು ಇದೆ ಅಂದಾಗ ವಿಲ್ಸನ್, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಓಕೆ. ಈ ಲೋಕಗಳ ಬಗ್ಗೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ 2:9, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಅಂದರೆ ಈ ವಚನದಲ್ಲಿ ಎಷ್ಟು ಲೋಕಗಳು ಕಾಣ್ತಾ ಇದೆ ಅಂತ ನೋಡುವಾಗ, ಒಂದು ಮೊದಲನೇದಾಗಿ ಸ್ವರ್ಗ, ಪರಲೋಕ, ತಂದೆಯಾದ ದೇವರು ಇರುವಂಥ ಒಂದು ಪ್ರತ್ಯೇಕವಾದಂಥ ಸ್ಥಳ ಸ್ವರ್ಗ ಅಂತಾರೆ. ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳ್ತಾರಂತೆ. ಮರ್ತ್ಯ ಲೋಕ ಅಂದರೆ ಭೂಲೋಕ. ಓಕೆ, ಈ ಭೂಲೋಕ ಅಂದರೆ ಸ್ವರ್ಗ ಎನ್ನುವಂಥದ್ದು ಒಂದು ಲೋಕ. ಓಕೆ. ಭೂಲೋಕ ಅನ್ನೋದು ಇದೊಂದು ಲೋಕ, 2 ಲೋಕ. ಪಾತಾಳ ಲೋಕ 3 ಲೋಕ. ಲೋಕಗಳು. ಓಕೆ. ಪರಲೋಕ ಎನ್ನುವಂಥದ್ದು ಒಂದು ಲೋಕ, ಪರಲೋಕ ಒಂದು ಲೋಕ, ಬೇರೆ ಲೋಕ, ಒಂದು ಲೋಕ. ಭೂಲೋಕ ಇದೊಂದು ಲೋಕ, ನಾವು ಜೀವಿಸುತ್ತಿರುವಂಥ ಈ ಲೋಕ. ಆಮೇಲೆ ಪಾತಾಳ ಲೋಕ, ಅದೊಂದು ಲೋಕ. ಪಾತಾಳ ಲೋಕದಲ್ಲಿ ಯಾರಿದ್ದಾರೆ? ಭೂಲೋಕದಲ್ಲಿ ಅಂತಂದ್ರೆ ಸರ್ವಜೀವರಾಶಿಗಳು ನಾವೆಲ್ಲರೂ ಇದ್ದೀವಿ. ಓಕೆ, ನಮಗೆ ಗೊತ್ತಿರುವಂಥ ವಿಷಯ, ನಾವು ಮುಖಾಮುಖಿಯಾಗಿ ನೋಡುವಂಥ ವಿಷಯ. ಹೌದು. ನಾವು ಇನ್ನೂ 2 ಲೋಕ ಬೈಬಲಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಓಕೆ. ಪರಲೋಕ, ಪಾತಾಳ ಲೋಕ. ಅದು ಹೇಗಿದೆ ಅಂತೇಳಿ ನಾವು ಮುಖಾಮುಖಿಯಾಗಿ ನೋಡಿಲ್ಲ. ವಾಕ್ಯದ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಸ್ವರ್ಗ ಅಂದರೆ ಪರಲೋಕ, ದೇವರಿರುವಂಥ ಸ್ಥಳ. ಹೌದು. ಕೋಟ್ಯಾನುಕೋಟಿ ದೇವದೂತರು ಇರುವಂಥ ಸ್ಥಳ, ಯೇಸು ಪ್ರಭು ಇರುವಂಥ ಸ್ಥಳ. ಹೌದು. ಓಕೆ. ಹೌದು. ಮರ್ತ್ಯ ಅಂದರೆ ನಾವಿರುವಂಥದ್ದು, ಅಂದರೆ ಭೂಲೋಕ. ಪಾತಾಳ ಲೋಕ, ಇಲ್ಲಿ ಯಾರಿರ್ತಾರಪ್ಪ ಅಂತ ನೋಡುವಾಗ, ಭೂಮಿ ಮೇಲೆ ಬದುಕಿ ಮರಣ ಹೊಂದಿರ್ತಾರಲ್ಲ, ನೀತಿವಂತರಾಗಿರ್ಬೋದು, ಅನೀತಿವಂತರಾಗಿರ್ಬೋದು, ಭೂಮಿಯ ಮೇಲೆ ಜೀವಿಸಿ ಮರಣ ಹೊಂದುತ್ತಾರೆ.
ಮರಣ ಹೊಂದಿದಂಥ ಪ್ರತಿಯೊಬ್ಬರು ಕೂಡ ಎಲ್ಲಿಗೆ ಹೋಗ್ತಾರಪ್ಪ ಅಂತ ನೋಡುವಾಗ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಓಕೆ. ನೀತಿವಂತರಾಗಿರ್ಬೋದು, ಅನೀತಿವಂತರು ಆಗಿರ್ಬೋದು. ಓಕೆ. ಆದರೆ ಅನೀತಿವಂತರು ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ. ಅಂದ್ರೆ ಪಾತಾಳ ಅಂತಂದ್ರೆ ಅದು ದುಃಖ ಪಡುವಂತ ಸ್ಥಳನೇ ಅಲ್ವಲ್ಲ ಅಂಕ? ಕಂಪ್ಲೀಟ್ ಪಾತಾಳ ಲೋಕ ಅನ್ನೋದು ಒಂದು ಲೋಕ, ಅದು ಕೆಟ್ಟೋರು ಹೋಗೋ ಸ್ಥಳ ಅಂತ ನಾವು ಕೇಳಿದ್ದೇವೆ. ತುಂಬಾ ಜನ ಏನಂದ್ಕೊಳ್ತಾರಂದ್ರೆ ಕೇವಲ ಪಾಪ ಮಾಡಿದವ್ರು ಮಾತ್ರ ಹೋಗ್ತಾರಂತ ಹೇಳಿ ತುಂಬಾ ಜನ ಮಾತಾಡ್ಕೊಳ್ತಾರೆ. ಓಕೆ. ಅಲ್ಲಿ ಪಾಪ ಮಾಡಿದವ್ರು ಮಾತ್ರವಲ್ಲ, ನೀತಿವಂತರು ಕೂಡ ಹೋಗ್ತಾರೆ ಪಾತಾಳ ಲೋಕಕ್ಕೆ. ಓಕೆ. ಆ ಪಾತಾಳ ಲೋಕಕ್ಕೆ ಹೋದ ಮೇಲೆ ಪರದೇಸಿ ಎನ್ನುವಂಥದ್ದು ಒಂದು ಪ್ರತ್ಯೇಕವಾದಂಥ ಸ್ಥಳ ಇದೆ ಇಲ್ಲಿ ಪಾತಾಳ ಲೋಕದಲ್ಲಿ. ಓಕೆ. ಇವಾಗ ಅಬ್ರಹಾಮನಿದ್ದಾನಲ್ಲ, ಅಬ್ರಹಾಮನು ಮರಣ ಹೊಂದಿ ಪಿತರರ ಬಳಿಗೆ ಸೇರಿದನಂತ ಇರುತ್ತೆ. ಹೌದಂಕ. ಐಶ್ವರ್ಯವಂತನು ಮರಣ ಹೊಂದುತ್ತಾನೆ, ಐಶ್ವರ್ಯವಂತನು ಮರಣ ಹೊಂದುತ್ತಾನೆ, ಲಾಜರನ್ನು ಕೂಡ ಮರಣ ಹೊಂದುತ್ತಾನೆ. ಲಾಜರನ ಪರಿಸ್ಥಿತಿ ಭೂಮಿ ಮೇಲೆ ಬಹಳ ಕಷ್ಟಕರವಾದದ್ದು. ಹೌದು. ಐಶ್ವರ್ಯವಂತನು ಬಹಳ ಸುಖವಾಗಿದ್ದಿರ್ತಾನೆ, ಒಂದು ದಿನ ಮರಣ ಹೊಂದುತ್ತಾನೆ. ಅದೇ ಪ್ರಕಾರ ಲಾಜರನು ಕೂಡ ಮರಣ ಹೊಂದುತ್ತಾನೆ. ಲಾಜರನು ಮರಣ ಹೊಂದಿದಾಗ ಎಲ್ಲಿ ಹೋಗ್ತಾನೆ ಬೈಬಲ್ ಪ್ರಕಾರ? ಅಬ್ರಹಾಮನ ಎದೆಗೆ ಒರಗಿಸಲ್ಪಟ್ಟನು ಎಂಬುದು ಅಂತ ಇರುತ್ತೆ, ಹೌದಲ್ವಾ? ಅಬ್ರಹಾಮನ ಇರುವಂತ ಒಂದು ಸ್ಥಳ, ಹೌದು. ಆ ಸ್ಥಳದಲ್ಲಿ ಅಬ್ರಹಾಮನ ಎದೆಯ ಮೇಲೆ ಒರಗಿಸಲ್ಪಟ್ಟನಂತ ಇರುತ್ತೆ. ಹೌದು. ಓಕೆ. ಆಮೇಲೆ ಐಶ್ವರ್ಯವಂತನು ಕೂಡ ಸತ್ತೋಗ್ತಾನೆ. ಸತ್ತೋದ ಮೇಲೆ ಐಶ್ವರ್ಯವಂತನು ಪಾತಾಳ ಲೋಕಕ್ಕೆ ಹೋಗಿದ್ದಾನಂತ ಇರುತ್ತೆ. ಯಾತನೆ ಪಡುವಂತ ಸ್ಥಳದಲ್ಲಿ, ಪಾತಾಳದಲ್ಲಿ ಯಾತನೆ ಪಡುವಂತ ಸ್ಥಳ. ಓಕೆ. ಈ ಯಾತನೆ ಪಡುವಂತ ಸ್ಥಳದಿಂದ ಮೊರೆ ಇಡ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ ನನ್ನನ್ನು ಕನಿಕರಿಸು, ನೀನು ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಬ್ರಹಾಮನೆಲ್ಲಿದ್ದಾನೆ, ಈ ಐಶ್ವರ್ಯವಂತನೆಲ್ಲಿದ್ದಾನೆ? ಅಬ್ರಹಾಮನ ಪರಲೋಕದಲ್ಲಿದ್ದಾನ ಅಥವಾ ಪಾತಾಳ ಲೋಕದಲ್ಲೇ ಇದ್ದಾನ? ಓಕೆ. ಅಬ್ರಹಾಮನು ನೀತಿವಂತನಾಗಿರೋದ್ರಿಂದ ಪರಲೋಕಕ್ಕೆ ಹೋಗ್ತಾನೆ. ಪರಲೋಕಕ್ಕೆ ಇನ್ನೂ ಹೋಗಿಲ್ಲ ಆತ. ಓಕೆ. ಆತನು ಮಾತ್ರವಲ್ಲ, ಮೋಶೆ ಆಗಿರ್ಬೋದು, ದಾವೀದನಾಗಿರ್ಬೋದು, ಯಾರು ಕೂಡ ಹೋಗಿಲ್ಲ. ಅವರೆಲ್ಲರೂ ಕೂಡ ಪರದೈಸಿಯಲ್ಲಿದ್ದಾರೆ, ಪರದೈಸ್ ಎಂಬಂತ ಸ್ಥಳದಲ್ಲಿದ್ದಾರೆ. ಈ ಪರದೈಸಿ ಎನ್ನುವಂಥ ಸ್ಥಳ ಎಲ್ಲಿದೆ ಅಂತ ನೋಡುವಾಗ ಲೂಕನ್ ಬರೆದ ಸುವಾರ್ತೆ ಈ ಒಂದು ಸಂದರ್ಭದಲ್ಲಿ ವಚನ ಓದೋಣ. ಖಂಡಿತ. ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ, ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. 22ನೇ ವಚನದಲ್ಲಿ, ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದೊಳಗೆ ಯಾತನ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದ್ದಾನೆ. ಅಂದರೆ ಪಾತಾಳ ಲೋಕಕ್ಕೆ ಹೋಗಿದ್ದಾನೆ. ಪಾತಾಳ ಲೋಕಕ್ಕೆ, ಈ ಪಾತಾಳ ಲೋಕಕ್ಕೆ ಹೋದ ಮೇಲೆ ಆ ಪಾತಾಳದಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಇದ್ದಾನೆ ಈ ಐಶ್ವರ್ಯವಂತ. ಹೌದು. ಅಲ್ಲಿಂದ ಕೂಗ್ತಾ ಇದ್ದಾನೆ. ಇಲ್ಲಿ ಯಾತನೆ ಅಂದ್ರೆ ಸಂಕಟ, ಬಹಳ ಸಂಕಟ ಇದೆ. ಅಲ್ಲಿಂದ ಕೂಗ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೆಂತ, ಕಣ್ಣೆತ್ತಿ ತಂದೆಯಾದ ಅಬ್ರಹಾಮನೆಂತ ಕೂಗ್ತಾ ಇದ್ದಾನೆ. ಎಲ್ಲಿದ್ದಾನೆ ಆತನು? ಪರದೈಸಿಯಲ್ಲಿ ಇದ್ದಾನೆ ಆತ. ಹೌದು. ಓಕೆ. ಆ ಪರದೇಶದಲ್ಲಿ ಇದ್ದಂಥ ಅಬ್ರಹಾಮನು ಹೇಳುವಂಥ ಮಾತು ಕೆಳಗಡೆ ಮಾತು 25ನೇ ವಚನ. ಆದರೆ ಅಬ್ರಹಾಮನು ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಇಲ್ಲಿ ಗಮನಿಸ್ಬೇಕು ನಾವು. ಇವಾಗ ಐಶ್ವರ್ಯವಂತನು
ಯಾತನೆ ಪಡುವಂಥ ಸ್ಥಳದಲ್ಲಿ ಕೂಗ್ತಿದ್ದಾನೆ. ತಂದೆಯಾದ ಅಬ್ರಹಾಮನ್ನೇ ನನ್ನ ಕನಿಕರಿಸುವಂತ. ಹ್ಮ್. ಅವಾಗ ಅಬ್ರಹಾಮನ ಹೇಳುವಂಥ ಮಾತು, ಮಗನೇ, ನಿನ್ನ ಜೀವಿತ ಕಾಲದಲ್ಲಿ ನಿನಗೆ ಇಷ್ಟ ಬಂದ ಹಾಗೆ ನೀನು ಸುಖ ಅನುಭವಿಸಿದೀಯ, ಆದ್ದರಿಂದ ಇವಾಗ ಸಂಕಟ ಪಡುವಂಥ ಸ್ಥಳಕ್ಕೆ ನೀನು ಹೋಗಿದೀಯ. ಲಾಜರನು ಕಷ್ಟಪಟ್ಟಿದ್ದಾನೆ, ಭೂಮಿ ಮೇಲೆ ಭಕ್ತಿಯಲ್ಲೇ ನಡ್ಕೊಂಡಿದ್ದಾನೆ, ಆದ್ದರಿಂದ ನನ್ನ ಬಳಿಗೆ ಬಂದಿದ್ದಾನೆ. ಲಾಜರನಿಗೆ ಸುಖ, ಶಾಂತಿ, ನೆಮ್ಮದಿ ಇದೆ ಇಲ್ಲಿ. ನಿನಗೆ ಸಂಕಟ, ಲಾಜರನಿಗೆ ನೆಮ್ಮದಿ. ಎರಡನೇದಾಗಿ ಇಷ್ಟು ಮಾತ್ರವಲ್ಲದೆ ನಿಮಗೂ ನಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ ಅಂತ. ಇವಾಗ ಅಬ್ರಹಾಮನು ಪರಲೋಕದಿಂದ ಐಶ್ವರ್ಯವಂತನಿಗೆ ಉತ್ತರ ಕೊಡ್ತಾ ಇದ್ದಾನ, ಅಥವಾ ಪರದೇಶಿಯಿಂದ ಉತ್ತರ ಕೊಡ್ತಾ ಇದ್ದಾನ? ಪರದೇಶಿನಿಂದ ಉತ್ತರ ಕೊಡ್ತಿದ್ದಾನೆ. ಪರದೇಶಿಯಿಂದ ಉತ್ತರ ಕೊಡ್ತಾ ಇದ್ದಾನೆ. ಪರದೇಶಿಯಿಂದ ಉತ್ತರ ಕೊಡುವಂಥದ್ದು ಇದೆ ಅಂದ್ರೆ ಇಲ್ಲಿ ಇರುತ್ತಲ್ವಾ. ಇದೇ ವಚನವನ್ನು ತುಂಬಾ ಜನ ಏನಂದ್ಕೊಳ್ತಾರೆ ಅಂದ್ರೆ, ಇಲ್ಲ ಇದು ಪರಲೋಕದಲ್ಲಿ ಒಂದು ಪರದೇಶಿ ಅನ್ನುವಂಥದ್ದು ಒಂದು ಸ್ಥಳ ಇದೆ, ಅಲ್ಲಿಂದ ಉತ್ತರ ಕೊಟ್ಟಿದ್ದಾನಂತೇಳಿ ತುಂಬಾ ಜನ ಮಾತಾಡ್ತಾರೆ. ಇದು ಪರಲೋಕದಲ್ಲಿ ಇಲ್ಲ, ಇದು ಪರದೇಶಿ ಅನ್ನುವಂಥದ್ದು. ಪರದೇಶಿ ಎನ್ನುವಂತ ಜಾಗ ಪರಲೋಕದಲ್ಲಿ ಇಲ್ಲ. ಎಲ್ಲಿದೆಯಪ್ಪ ಅಂದ್ರೆ, ಪರದೇಶಿ ಎನ್ನುವಂತ ಈ ಜಾಗ, ವಿಶ್ರಾಂತಿ ತೆಗೆದುಕೊಳ್ಳುವಂತ ಈ ಒಂದು ಜಾಗ ಪಾತಾಳ ಲೋಕದಲ್ಲೇ ಒಂದು ಜಾಗ. ಯಾಕಂದ್ರೆ ಅಲ್ಲಿಂದ ಹೇಳ್ತಾರಲ್ಲ ಅಬ್ರಹಾಮನು, ನಮ್ಮಿಂದ ಅಂದ್ರೆ ಇಲ್ಲಿಂದ ಆ ಕಡೆ ಹೋಗಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ. ಎಲ್ಲಿದ್ರೆ ಹೇಳಕ್ಕಾಗತ್ತೆ? ಹತ್ತಿರ ಇದ್ರೆ ಹೇಳಕ್ಕಾಗತ್ತಾ ಅಥವಾ ಪರಲೋಕದಲ್ಲಿದ್ರೆ ಹೇಳಕ್ಕಾಗತ್ತಾ? ಈ ಐಶ್ವರ್ಯವಂತನನ್ನ ನೋಡ್ತಾ ಇದ್ದಾನೆ ಅಬ್ರಹಾಮ. ಅಬ್ರಹಾಮನಿಗೆ ಐಶ್ವರ್ಯವಂತನ ಕಾಣ್ತಾ ಇದ್ದಾನೆ, ಐಶ್ವರ್ಯವಂತನಿಗೆ ಅಬ್ರಹಾಮನು ಕಾಣ್ತಾ ಇದ್ದಾನೆ. ಇವರಿಬ್ಬರ ನಡುವೆ ಸಂಭಾಷಣೆ ನಡೀತಾ ಇದೆ. ಸಂಭಾಷಣೆ ನಡೀತಾ ಇದೆ ಅಂದ್ರೆ ಐಶ್ವರ್ಯವಂತನು ಯಾತನೆ ಪಡುವಂತ ಸ್ಥಳದಲ್ಲಿದ್ದಾನೆ, ಅಬ್ರಹಾಮನು ನೆಮ್ಮದಿ ವಿಶ್ರಾಂತಿ ತೆಗೆದುಕೊಳ್ಳುವಂತ ಸ್ಥಳದಲ್ಲಿದ್ದಾನೆ. ಅಬ್ರಹಾಮನಿರುವಂತ ಸ್ಥಳ ಏನಪ್ಪಾ ಅಂತಂದ್ರೆ, ನೀತಿವಂತರು ಮರಣ ಹೊಂದಿದಾಗ ಆ ನೀತಿವಂತರು ಇರುವಂತ ಸ್ಥಳ ಅದು. ಅದಕ್ಕೆ ಪರದೇಶಿ ಅಂತ ಇರುತ್ತೆ. ಯೇಸು ಕ್ರಿಸ್ತರು ಮರಣ ಹೊಂದುವಂತ ಸಮಯದಲ್ಲಿ ಕೂಡ ಪಕ್ಕದಲ್ಲಿ ಒಬ್ಬ ಕಳ್ಳನ ಹೇಳ್ತಾನಲ್ಲ, ಪ್ರಭುವೇ, ನೀವು ರಾಜ್ಯದೊಡನೆ ಬರುವಾಗ ನನ್ನನ್ನು ನೆನಪು ಮಾಡ್ಕೊಳ್ಳಿ ಅಂತ. ಆ ಕ್ಷಣದಲ್ಲಿ ಯೇಸು ಪ್ರಭು ಹೇಳಿರುವಂತ ಮಾತೇನು? ಹಿಂದೆ ಈ ದಿನವೇ ನನ್ನೊಟ್ಟಿಗೆ ಪರದೇಶಿಯಲ್ಲಿ ಇರುವಿ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತರು ಮರಣ ಹೊಂದಿದ ಮೇಲೆ ನೇರವಾಗಿ ಪರಲೋಕಕ್ಕೆ ಹೋಗಿಲ್ಲ. ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪರದೇಶಿಗೆ ಹೋಗ್ತಾರೆ. ಪರದೇಶಿಗೆ ಯಾಕೆ ಹೋಗ್ತಾರಪ್ಪ ಅಂತ ನೋಡುವಾಗ, ಅಲ್ಲಿ ನೀತಿವಂತರು ಇದ್ದಾರಲ್ಲ, ಅಬ್ರಹಾಮ, ಇಸಾಕ, ಯಾಕೋಬ ಮತ್ತೆ ಮೋಶೆ, ದಾವಿದ, ಇವರೆಲ್ಲ ಇರ್ತಾರಲ್ಲ ಭಕ್ತರು, ನೀತಿವಂತರು, ಮರಣ ಹೊಂದಿರುವಂತಹ ಭಕ್ತರು ಇರ್ತಾರ ಎಲ್ಲಿ ಪರದೇಶಿಯಲ್ಲಿ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಶುಕ್ರವಾರ ಮರಣ ಹೊಂದುತ್ತಾರೆ, ಶುಕ್ರವಾರ, ಶನಿವಾರ, ಭಾನುವಾರ ಬೆಳಗ್ಗೆ ಮಹಿಮೆ ಶರೀರವನ್ನು ಧರಿಸಿಕೊಂಡು ಭೂಮಿ ಮೇಲೆ ಬರ್ತಾರೆ. ಇಲ್ಲಿ ನಮಗೆ ಬೇಕಾದದ್ದು ಏನಪ್ಪ ಅಂದ್ರೆ, ಮರಣ ಹೊಂದುವಂತ ಸಮಯದಲ್ಲಿ ಒಬ್ಬ ಕಳ್ಳನು ತನ್ನ ಮನಸ್ಸನ್ನ ಬದಲಾವಣೆ ಮಾಡಿಕೊಂಡಾಗ, ಪ್ರಭುವೇ ನಿಮ್ಮ ರಾಜ್ಯದೊಡನೆ ಬಂದಾಗ ನನ್ನನ್ನು ನೆನಪು ಮಾಡ್ಕೊಳ್ಳಿ ಅಂದಾಗ, ಪ್ರಭು ಹೇಳುವಂತ ಮಾತೇನಪ್ಪ ಅಂದ್ರೆ, ಇವತ್ತೇ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿ ಇರುವಿ ಅಂತ ಹೇಳ್ತಾರೆ. ಆ ಪರದೇಶಿ ಎಲ್ಲಿದೆಯಪ್ಪ ಅಂತಂದ್ರೆ, ಪಾತಾಳ ಲೋಕದಲ್ಲಿ ಒಂದು ಸ್ಥಳ, ವಿಶ್ರಾಂತಿ ತೆಗೆದುಕೊಳ್ಳುವಂತ ಒಂದು ಸ್ಥಳ. ಅಂದ್ರೆ ಯಾತನೆ ಪಡುವಂತ ಸ್ಥಳ, ನೆಮ್ಮದಿ ಹೊಂದುವಂತ ಸ್ಥಳ ಎರಡೂ ಒಂದೇ ಜಾಗದಲ್ಲಿದೆ. ಆ ಜಾಗದ ಹೆಸರು ಎರಡು ಪಾತಾಳ ಲೋಕದಲ್ಲಿದೆ. ಪಾತಾಳ ಲೋಕದಲ್ಲಿದೆ. ಆದರೆ ಅವರ ಮಧ್ಯದಲ್ಲಿ ಮಹಾದೊಂದು ಡೊಂಗರ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ. ಇವಾಗ ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಇದು ಭೂಲೋಕ. ಭೂಲೋಕದಲ್ಲಿ ಬೆಟ್ಟಗಳು, ಪರ್ವತಗಳು, ಇಲ್ಲ ಸಮುದ್ರ, ನದಿಗಳು, ಹೀಗೆ ಬೇರೆ ಬೇರೆ ಇರುತ್ತೆ. ಆಮೇಲೆ ಅಗಾಧ ಸ್ಥಳ ನೋಡ್ತೀವಿ. ತುಂಬಾ ಬೆಟ್ಟದ ಮೇಲೆ ಹೋದಾಗ, ಅದು ಎಲ್ಲಾದ್ರೂ ಗಾಡ್ ಸೆಕ್ಷನ್ಗೆ ಹೋಗ್ತಾ ಇರ್ತೀವಿ ಪ್ರಯಾಣ ಮಾಡುವಾಗ, ಈ ಕಡೆ ಬೆಟ್ಟ ಇರುತ್ತೆ, ಆ ಕಡೆ ಬೆಟ್ಟ ಇರುತ್ತೆ, ಮಧ್ಯದಲ್ಲಿ ನೋಡುವಾಗ ದೊಡ್ಡದೊಂದು ಅಗಾಧ ಸ್ಥಳ, ಒಂದು ಆಳವಾಗಿರುತ್ತೆ. ಹೌದಲ್ವ? ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ನಮ್ಗೇನು ಬೇರೆ ಬೇರೆ ದಾರಿ ಇಟ್ಕೊಂಡು ಹೋಗ್ಬೋದು. ಆದ್ರೆ ಪಾತಾಳ ಲೋಕದಲ್ಲಿ ಅಂತ ವಾತಾವರಣ ಇಲ್ಲ. ನೀತಿವಂತರು ಪರದೇಶದಲ್ಲಿದ್ದಾರೆ, ಅನೀತಿವಂತರು ಯಾತನೆ ಪಡುವಂತ ಒಂದು ಸ್ಥಳದಲ್ಲಿದ್ದಾರೆ. ಮಧ್ಯದಲ್ಲಿ ಒಂದು ಮಹಾದೊಂದು ಅಗಾಧ ಸ್ಥಳ ಇದೆಯಂತೆ. ಮಹಾದೊಂದು ಅಗಾಧ ಸ್ಥಳ, ಅದಕ್ಕೆ ಡೊಂಗರ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ. ದೊಡ್ಡದೊಂದು ಒಂದು ಅಗಾಧ ಸ್ಥಳಕ್ಕೆ ಹೇಳ್ತಾರೆ ಆ ಮಾತನ್ನ. ಅಂದ್ರೆ ಈ ಕಡೆಯಿಂದ ಆ ಕಡೆ ದಾಟಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರೋದಕ್ಕಾಗಲ್ಲ, ಆ ಕಡೆಗೆ ಈ ಕಡೆಗೂ ಬಂದೋಬಸ್ತ್ ಇದೆ ಅಲ್ಲಿ. ಬಹಳ ದೇವರು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಒಬ್ಬರನ್ನೊಬ್ರು ನೋಡ್ಕೊಳ್ತಿದ್ದಾರೆ, ಒಬ್ಬರ ಮಾತು ಮತ್ತೊಬ್ಬರಿಗೆ ಕೇಳಿಸುತ್ತಿದೆ, ಎಲ್ಲ ನಡೀತಿದೆ. ನೋಡ್ಬೋದು, ಮಾತಾಡ್ಬೋದು. ಇವಾಗ ಯಾರಾದರೂ ಬಂಧು ಮಿತ್ರರು ಸತ್ತೋಗಿರ್ತಾರಲ್ಲ, ಇವಾಗ ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡು, ನನ್ನ ಬಂಧು ಮಿತ್ರರು ನನಗೆ ಪರಿಚಯ ಇದ್ದವರು ಯಾರಾದ್ರೂ ಬಂದಾಗ ಅಲ್ಲಿ ಪಾತಾಳದಲ್ಲಿ ನೋಡ್ಬೋದು.
ನಾನು ನೀತಿವಂತನಾಗಿ, ಭಕ್ತನಾಗಿ, ಯಥಾರ್ಥನಾಗಿ, ಕೊನೆ ತನಕ ನಾನು ನಂಬಿಗಸ್ತನಾಗಿ ಮರಣ ಹೊಂದಿದ್ರೆ ಖಂಡಿತವಾಗಿ ಪರದೇಶಿಗೆ ಹೋಗ್ತೀನಿ. ಓಕೆ. ಯಾಕೆ ಹೋಗ್ತೀನಿ? ವಿಶ್ರಾಂತಿ ತಗೊಳ್ಳೋದಕ್ಕೆ. ಅಲ್ಲಿ ಎಷ್ಟು ದಿನಪ್ಪ ಅಂದರೆ ಯೇಸು ಕ್ರಿಸ್ತರು ಬರೋ ತನಕ ಅಲ್ಲಿ ನೀತಿವಂತರಾಗಿ ಅಲ್ಲಿ ಇರ್ತೀವಿ. ಎರಡನೇ ಬರೋಣದವರೆಗೆ. ಯೇಸು ಕ್ರಿಸ್ತರು ಬಂದ ಮೇಲೆ ನಾವು ಎತ್ತಲ್ಪಡ್ತೀವಿ. ಮಹಿಮೆ ಶರೀರವನ್ನು ಕೊಟ್ಟು ಸೀದಾ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಓಕೆ. ಯೇಸು ಪ್ರಭು ಬರೋ ತನಕ ಎರಡನೇ ಆಗಮನದವರೆಗೆ ನಾವು ಎಲ್ಲಿರ್ಬೇಕಾಗತ್ತಪ್ಪ ಅಂತ ನೋಡುವಾಗ ಪರದೇಶಿಯಲ್ಲಿ ಇರಬೇಕಾಗುತ್ತೆ ನೀತಿವಂತರು. ಓಕೆ. ಆ ಸಮಯದಲ್ಲಿ ಅಂದರೆ ಪರದೇಶಿಯಲ್ಲಿ ಇದ್ದಂಥ ಆ ಸಮಯದಲ್ಲಿ ಯಾರಾದ್ರೂ ನಮಗೆ ಪರಿಚಯ ಇದ್ದವ್ರು ಸತ್ತೋದಾಗ ಅವ್ರು ಕೂಗ್ತಾರೆ. ನನಗೆ ಪರಿಚಯ ಇದ್ದವ್ರು ನನಗೆ ಪರಿಚಯ ಇದ್ದವ್ರು ಯಾರಾದ್ರು ಅಲ್ಲಿ ಒಂದು ರಾಮ್ ಬ್ರದರ್ ಇಲ್ಲಿ ತುಂಬ ಸಂಕಟ ಪಡ್ತಾ ಇದ್ದೀವಿ, ನಾನೇನು ಮಾಡಲಿ, ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಇಷ್ಟ ಬಂದಾಗಿ ನಿನ್ನ ಸುಖ ಅನುಭವಿಸಿದೆ ಅಂತ ಅಬ್ರಹಾಮನ ಐಶ್ವರ್ಯವಂತನ ಹೇಳಿದಾನಲ್ಲ. ಹೌದೌದು. ಅದೇ ಪ್ರಕಾರ ನಾವು ಕೂಡ ಹೇಳ್ಬೇಕಾಗತ್ತೆ. ಅಷ್ಟು ಬಿಟ್ಟರೆ ಅಲ್ಲಿ ಏನಿಲ್ಲ. ಅಲ್ಲಿ ಏನಪ್ಪ ಅಂದರೆ ಪಾತಾಳ ಎನ್ನುವಂಥದ್ದೊಂದು ಲೋಕ. ಆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ನೆಮ್ಮದಿ ತೆಗೆದುಕೊಳ್ಳುವಂಥದ್ದೊಂದು ಸ್ಥಳ ಇದೆ. ಓಕೆ. ಅದು ಸತ್ತೋದ ಮೇಲೆ ಹೋಗುವಂಥ ಒಂದು ಸ್ಥಳ. ನೀತಿವಂತರಾಗಿರ್ಬೋದು, ಅನೀತಿವಂತರಾಗಿರ್ಬೋದು, ಈ ಒಂದು ಪದ್ಧತಿಯನ್ನ ಯೇಸು ಪ್ರಭು ಕೂಡ ಪಾಲಿಸಿದ್ದಾರೆ ತನ್ನ ಮರಣದಲ್ಲಿ. ಓಕೆ. ಇವಾಗ ಯೇಸು ಪ್ರಭು ಭೂಲೋಕಕ್ಕೆ ಬಂದರು, ಮರಣ ಹೊಂದಿದ್ರು, ಸಮಾಧಿ ಮಾಡಲ್ಪಟ್ರು, ಆತ್ಮ ಪರದೇಶಿಗೆ ಹೋದ್ರು, 3 ದಿನ ಅಲ್ಲಿದ್ರು, ಮತ್ತೆ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋದ್ರು. ನಾವು ಕೂಡ ಭೂಲೋಕದಲ್ಲಿ ಹುಟ್ಟಿದ್ದೀವಿ, ಮರಣ ಹೊಂದುತ್ತೀವಿ, ನೀತಿವಂತರಾದರೆ ಪರದೇಶಿಗೆ ಹೋಗ್ತೀವಿ. ಯೇಸು ಕ್ರಿಸ್ತರು ಬರೋ ತನಕ ಅಲ್ಲಿ ಇರ್ತೀವಿ. ಯೇಸು ಕ್ರಿಸ್ತರು ಬಂದ ಮೇಲೆ ಎರಡನೇ ಆಗಮನದಲ್ಲಿ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತೀವಿ. ಅಂದ್ರೆ ಅದು ನಡೆಯುತ್ತೆ. ತಪ್ಪು ಮಾಡಿದವರಿಗೆ ಆಲ್ರೆಡಿ ಯಾತನೆ ಸತ್ತ ನಂತರನೇ ಇಮಿಡಿಯೇಟ್ ಆಗಿ ಶುರು ಆಗ್ಬಿಡುತ್ತೆ. ಇಮಿಡಿಯೇಟ್ಲಿ ಶುರು ಆಗುತ್ತೆ ಅಂದ್ರೆ ಅರ್ಥ ಆಗ್ಬೇಕಾದ್ರೆ, ಇವಾಗ ಯಾರಾದ್ರೂ ಈ ಭೂಮಿ ಮೇಲೆ ಅಪರಾಧ ತಪ್ಪುಗಳು ಮಾಡಿದಾಗ ಅವ್ರಿಗೆ ಕೇಸ್ ಆಗುತ್ತೆ. ಓಕೆ, ಕೇಸ್ ಬೀಳುತ್ತೆ. ಕೇಸ್ ಆದಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಜೈಲಿಗೆ ಹಾಕ್ತಾರೆ. ಜೈಲಿಗೆ ಆದ್ಮೇಲೆ ಮತ್ತೆ ತೀರ್ಪು ನಡೆಯುತ್ತೆ. ಕೆಲವು ದಿನಗಳು ಜೈಲಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಯಾವಾಗಾದ್ರೂ ಕೋರ್ಟಲ್ಲಿ ಯಾವಾಗ ಕರೀತಾ ಇರ್ತಾರೆ, ಡೇಟ್ ಕೊಟ್ಟಿರ್ತಾರೆ, ಹೋಗ್ಬೇಕು, ಅವಾಗ ವಿಚಾರ ಮಾಡ್ತಾ ಇರ್ತಾರೆ. ಅಲ್ಲಿ ತನಕ ಅವ್ರು ಜೈಲಲ್ಲಿ ಇರ್ತಾರೆ. ತೀರ್ಪಾದ್ಮೇಲೆ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು? ಓಕೆ. ಎಷ್ಟು ವರ್ಷ? 7 ವರ್ಷನ, 10 ವರ್ಷನ, 14 ವರ್ಷನ ಅಂತೇಳಿ ತೀರ್ಪಾಗುತ್ತೆ. ಇಲ್ಲಾಂದ್ರೆ ಗಲ್ ಶಿಕ್ಷೆ ಆಗ್ಬೇಕಾ? ಅಲ್ಲಿ ತನಕ ಸ್ವಲ್ಪ ದಿನ ಏನಪ್ಪ ಅಂತಂದ್ರೆ ಈ ಜೈಲಲ್ಲಿ ಇರುವಂಥದ್ದು. ಜೈಲಲ್ಲಿ ಹೆಂಗಿರುತ್ತೆ? ಸುಖ ಇರುತ್ತಾ? ಇರಲ್ಲ. ಹೊರಗಡೆ ಸ್ವತಂತ್ರವಾಗಿ ಹೋರಾಡೋದಕ್ಕೆ, ಸ್ವತಂತ್ರವಾಗಿ ತಿರುಗಾಡೋದಕ್ಕೆ, ಮಾತಾಡೋದಕ್ಕೆ, ಬಂಧು ಮಿತ್ರರ ಬಳಿಯಲ್ಲಿ ಈ ಥರ ಏನಾದರೂ ಇರುತ್ತಾ? ಇರಲ್ಲ. ಅಂಥ ಪರಿಸ್ಥಿತಿ ಅಲ್ಲಿರುತ್ತೆ. ಓಕೆ. ಅದೇ ಪ್ರಕಾರ ಯಾತನೆ ಪಡುವಂಥ ಸ್ಥಳ ಏನಪ್ಪ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಕತ್ತಲೆಯ ಲೋಕ ಅದು. ಅವನಿಗೆ ಒಂದು ರೀತಿಯಲ್ಲಿ ತೀರ್ಪ ಆದ ಹಾಗೇನೆ. ಓಕೆ. ದೇವರಲ್ಲಿ ಕಳಿಸ್ಕೊಟ್ಟಿದ್ದಾನಂತಂದ್ರೆ ಕನ್ಫರ್ಮ್ ನರಕಕ್ಕೆ ಹೋಗ್ತಾನೆ. ಎರಡನೇ ಆಗಮನದಲ್ಲಿ ಶರೀರವನ್ನ ಧರಿಸ್ಕೊಂಡು ಬೆಂಕಿ ಕೊಂಡಕ್ಕೆ ಹೋಗ್ತಾನೆ. ಓಕೆ. ಅಲ್ಲಿ ಹುಳ ಸಾಯೋದು, ಅಗ್ನಿ ಆರೋದು, ಅದು ಶಾಶ್ವತ. ಓಕೆ. ಅಲ್ಲಿ ತನಕ ಏನಾಗುತ್ತಪ್ಪ ಅಂತಂದ್ರೆ ಯಾತನೆ ಪಡುವಂತ ಸ್ಥಳದಲ್ಲಿ ಅಂದ್ರೆ ಕೇವಲ ಆತ್ಮ ಮಾತ್ರ ಯಾತನೆ. ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಬಂದಾಗ ಅದೇ ಮನುಷ್ಯನು ಮೊದಲು ಯಾವ ಶರೀರದಿಂದ ಸುಖವನ್ನು ಅನುಭವಿಸಿದನ ಅದೇ ಶರೀರವನ್ನು ಧರಿಸ್ಕೊಳ್ತಾನೆ. ಆ ಶರೀರವನ್ನು ಧರಿಸ್ಕೊಂಡು ಆತ್ಮ ಶರೀರ ಇಬ್ಬರು ಸೇರಿ ಯಾತನೆ ಪಡುವಂಥ ಸ್ಥಳಕ್ಕೆ ಅಂದರೆ ಬೆಂಕಿಯ ಕುಂಡಕ್ಕೆ ಹೋಗ್ತಾರೆ. ಈ ಸೇಮ್ ಪ್ರಾಸೆಸ್ ಪರದೇಶಿನಲ್ಲಿರೋರ್ಗೂ ಅಪ್ಲಿಕೇಬಲ್ ಆಗುತ್ತೆ ಅಂಕ? ಪರದೇಶಿಯಲ್ಲಿದ್ದವರಿಗೆ ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂದ್ರೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಆ ರೀತಿ ಆಗುತ್ತೆ. ಅಂದರೆ ಇವರು ಪರದೇಶಿಯಲ್ಲಿ ಇದ್ದಾರಲ್ಲ, ಆತ್ಮವಾಗಿದ್ದಾರೆ. ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ಮಹಿಮೆ ಶರೀರವನ್ನು ಧರಿಸ್ಕೊಳ್ತಾರೆ. ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗುವಂಥದ್ದು ನಡೆಯುತ್ತೆ. ಎಲ್ಲಿರುತ್ತಪ್ಪ ಅಂದರೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. 14. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನ ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. 14ನೇ ವಚನದಿಂದ ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆತನೊಡನೆ ಕರ್ಕೊಂಡು ಬರ್ತಾನೆ. ಯಾವಾಗಪ್ಪ ಅಂದರೆ ಯೇಸು ಕ್ರಿಸ್ತರ 2ನೇ ಆಗಮನ. ಎಲ್ಲಿಂದ ಕರ್ಕೊಂಡು ಬರ್ತಾನೆ? ಎಲ್ಲಿಂದ ಇವ್ರು ಬರ್ತಾರೆ ಅಂತ ನೋಡುವಾಗ 15 ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞೆ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಕ್ರಿಸ್ತನಲ್ಲಿರುವ ಸತ್ತವರು ಎಲ್ಲಿದ್ದಾರೆ? ಕ್ರಿಸ್ತನಲ್ಲಿದ್ದ ಸತ್ತವರು ಪರಲೋಕದಲ್ಲಿದ್ದಾರ? ಪರಲೋಕದಲ್ಲಿದ್ದವರು ಎದ್ದು ಬರ್ತಾರ? ಪರಲೋಕದಲ್ಲಿಲ್ಲ. ಅವರು ಎಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ. ಪರದೇಶಿ ಎಲ್ಲಿದೆ ಅಂದರೆ ಪಾತಾಳ ಲೋಕದಲ್ಲಿದೆ. ಪಾತಾಳ ಲೋಕದಲ್ಲಿ ನೀತಿವಂತರು ಇರುವಂತ ಒಂದು ಸ್ಥಳ ಪರದೇಶಿ. ಅಲ್ಲಿಂದ ಎದ್ದು ಬರ್ತಾರೆ. ಇನ್ನೊಂದು ಮಾತನ್ನ ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗೋಣಂತೆ. 5:28. ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಆತನ ಧ್ವನಿಯನ್ನು ಯಾವಾಗ? ಇದು ಯೇಸು ಕ್ರಿಸ್ತರು 2ನೇ ಆಗಮನ ಬರ್ತಾರಲ್ಲ, ಬಂದಾಗ ಆತನ ಧ್ವನಿ ಕೇಳಿದಾಗ ಮೊಟ್ಟ ಮೊದಲಲ್ಲಿ ಪರದೈಸಿಯಲ್ಲಿ ಇದ್ದಂತ ನೀತಿವಂತರಿದ್ದಾರಲ್ಲ, ಇಲ್ಲಿ ಪಾತಾಳ ಲೋಕದಲ್ಲಿ ಇದ್ದಂತ ನೀತಿವಂತರಿದ್ದಾರಲ್ಲ, ಅಲ್ಲಿ ಪರದೇಶಿ ಅನ್ನೋ ಒಂದು ಸ್ಥಳ ಇದೆ, ಅವರು ಎದ್ದು ಬರುವಂಥದ್ದು. ಇಲ್ಲೇನಪ್ಪ ಅಂದ್ರೆ ಸಮಾಧಿ ಒಳಗಿಂದ, ಸಮಾಧಿ ಅಂದ್ರೆ ಶರೀರ ಎಲ್ಲಿದೆ? ಸಮಾಧಿ ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ಬೆರೆತೋಗಿದೆ. ಮಣ್ಣಿನಲ್ಲಿ ಬೆರೆತೋಗಿರುವಂತ ಈ ಶವ ಏನಾಗುತ್ತಂದ್ರೆ, ಯೇಸು ಕ್ರಿಸ್ತರು ಧ್ವನಿ ಕೇಳಿದ ತಕ್ಷಣ, ಅಂದ್ರೆ ಆತನ ಅಪ್ಪಣೆ ಕೇಳಿದ ತಕ್ಷಣ ಭೂಮಿ ಏನ್ ಮಾಡುತ್ತಪ್ಪ ಅಂದ್ರೆ, ಯಾವಾಗ ಈ ಲೋಕದಲ್ಲಿ ಅವರು ಸತ್ತೋಗಿ ಶವವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೋ, ಅದು ಮಣ್ಣಪಾಲಾಗಿದೆಯೋ, ಮಣ್ಣಲ್ಲಿ ಬೆರೆತೋಗಿದೆಯೋ, ಯೇಸು ಕ್ರಿಸ್ತರ ಮಾತನ್ನ ಕೇಳಿ ಆತನ ಧ್ವನಿಯನ್ನ ಕೇಳಿದ ತಕ್ಷಣ ಇದೇನಾಗುತ್ತಪ್ಪ ಅಂದ್ರೆ, ಯಾರು ಬಿಟ್ಟೋಗಿದ್ದಾರೋ ಅವ್ರಿಗೆ ಕೊಡೋದಕ್ಕೆ ಮತ್ತೆ ಶರೀರ ರೆಡಿ ಆಗುತ್ತೆ. ಆತ್ಮ ಅದರಲ್ಲಿ ಸೇರಿಕೊಳ್ಳುತ್ತೆ. ಅಂದ್ರೆ ಪಾತಾಳ ಲೋಕದಲ್ಲಿ ಇದ್ದಂತ ಆತ್ಮ, ನೀತಿವಂತರ ಆತ್ಮಗಳು, ಅನೀತಿವಂತರ ಆತ್ಮಗಳು. ನೀತಿವಂತರ ಆತ್ಮಗಳು ಸೇರಿಕೊಂಡಾಗ ಇದರ ಮೇಲೆ ಮಹಿಮೆ ಶರೀರ ಬರುತ್ತೆ. ಅಂದ್ರೆ ದೇವರ ಅಪ್ಪಣೆ ಮೂಲಕ ಮಹಿಮೆ ಶರೀರ. ನೀತಿವಂತರಿಗೆ ಮಹಿಮೆ ಶರೀರ. ಮೊದಲನೇದಾಗಿ ಅವ್ರು ಯಾವ ಶರೀರವನ್ನ ಧರಿಸ್ಕೊಂಡಿದ್ರು? ಮಣ್ಣಿನ ದೇಹ. ಈ ಶರೀರ ಇದೆಯಲ್ಲ, ಈ ಶರೀರ ಇವಾಗ ನಾನೇ ಧರಿಸ್ಕೊಂಡಿದ್ದೀನಿ. ಈ ಶರೀರ ಇದೆ. ಆತ್ಮ ಅಂದ್ರೆ ಒಳಗಡೆ ರಾಮ ಎಂಬ ನಾನಿದ್ದೀನಿ. ಈ ಶರೀರ ಅಂದ್ರೆ ಆತ್ಮ ಎಂಬ ನಾನು ಸತ್ತೋದ ಮೇಲೆ ಈ ಶರೀರವನ್ನ ಮಣ್ಣಲ್ಲಿ ಊತಾಕ್ತಾರೆ. ಆತ್ಮ ಎಲ್ಲಿಗೋ? ನೀತಿವಂತನಾದರೆ ನಾನು ಪರದೇಶಿ ಹೋಗ್ತೀನಿ. ಯೇಸು ಕ್ರಿಸ್ತನ 2ನೇ ಆಗಮನದಲ್ಲಿ ನೀತಿವಂತರ ಜೊತೆಗೆ ಎಲ್ಲರ ಜೊತೆಗೆ ನಾನು ಕೂಡ ಎದ್ದು ಬರ್ತೀನಿ. ಮೊದಲನೇದಾಗಿ ನನ್ನ ಶರೀರ ಈ ಮಣ್ಣಿನಲ್ಲೇ ಇರುತ್ತಲ್ಲ, ಮಣ್ಣಿನಲ್ಲಿ ಬೆರೆತೋಗಿರುತ್ತಲ್ಲ, ಮಣ್ಣಿನಲ್ಲಿ ಬೆರೆತೋಗಿರುವಂತ ಈ ಶರೀರ ಆತ್ಮದ ಮೇಲೆ ಧರಿಸ್ಕೊಳ್ಳುವಂಥದ್ದು ಆಗುತ್ತೆ. ಎರಡನೇದಾಗಿ ಮಹಿಮೆ ಶರೀರ. ಅದ್ರ ಮೇಲೆ ಇವಾಗ ಯೇಸು ಪ್ರಭು ಧರಿಸ್ಕೊಂಡಿದಾರಲ್ಲ, ಮಹಿಮೆ ಶರೀರ ಅಂತೀವಿ. ಅಂತ ಒಂದು ಮಹಿಮೆ ಶರೀರ ನಮಗೂ ಕೂಡ ಪ್ರಭು ಕೊಡ್ತಾರೆ. ಅದು ಯಾವಾಗ ಅಂದ್ರೆ 2ನೇ ಆಗಮನದಲ್ಲಿ ನಡೆಯುತ್ತೆ. ಓಕೆ, 2ನೇ ಆಗಮನದಲ್ಲಿ ನಡೆಯುತ್ತೆ. ಅನೀತಿವಂತರು ಕೂಡ ಇದ್ದಾರಲ್ಲ, ಈ ಅನೀತಿವಂತರು ಏನಾಗ್ತಾರಪ್ಪ ಅಂತ ನೋಡುವಾಗ ಅವರು ಕೂಡ ಶರೀರವನ್ನ ಧರಿಸ್ಕೊಳ್ತಾರೆ. ಇಲ್ಲಿ 28ನೇ ವಚನದಲ್ಲಿ ನಾವು ನೋಡಿದೀವಲ್ವಾ? ಏನಾಗುತ್ತೆ ಮತ್ತೊಂದ್ಸರಿ ನೋಡೋಣ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಅಂದ್ರೆ ನೀತಿವಂತರಿಗೂ ಪುನರುತ್ಥಾನವಾಗುತ್ತೆ, ಅನೀತಿವಂತರಿಗೂ ಪುನರುತ್ಥಾನವಾಗುತ್ತೆ. ನೀತಿವಂತರು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತಾರೆ. ಈ ಒಂದು ಮಾತನ್ನ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಲ್ಲ, ಅದು ಮತ್ತೊಂದು ಸಾರಿ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15 ಇಲ್ಲ 16ನೇ ವಚನ. 16. ಕರ್ತನು ತಾನೇ
ಆಜ್ಞಾಘೋಷದೊಡನೆಯೂ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಅಂದ್ರೆ ಕ್ರಿಸ್ತನಲ್ಲಿದ್ದಂತ ಸತ್ತವರು, ಅಂದ್ರೆ ಯೇಸು ಕ್ರಿಸ್ತರಿಗೋಸ್ಕರ ದೇವ್ರಿಗೋಸ್ಕರ ಸತ್ತೋಗಿರುವಂತವ್ರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ಮೊದಲು ಎದ್ದು ಬರ್ತಾರೆ. ಎಲ್ಲಿಂದ ಬರ್ತಾರೆ? ಪರದೇಶಿಯಲ್ಲಿ ಇದ್ದ ಬರ್ತಾರೆ. ಪರದೇಶಿಯಿಂದ ಆತ್ಮಗಳು ಬಂದಾಗ ಭೂಲೋಕದಲ್ಲಿ ಅವರು ಶರೀರಗಳು ಎಲ್ಲಿ ಬಿಟ್ಟೋಗಿರ್ತಾರೋ, ಎಲ್ಲಿ ಸಮಾಧಿ ಮಾಡಲ್ಪಟ್ಟಿರುತ್ತಾರೋ ಅದೇ ಶವಗಳು ಮತ್ತೆ ಆ ಆತ್ಮಗಳ ಮೇಲೆ ಧರಿಸಿಕೊಂಡು ಆಮೇಲೆ ಅವುಗಳ ಮೇಲೆ ಮಹಿಮೆ ಶರೀರವನ್ನು ಧರಿಸಿ ಯೇಸು ಕ್ರಿಸ್ತರ ಜೊತೆಗೆ ತಲುಪ್ತಾರೆ. ಯೇಸು ಕ್ರಿಸ್ತರ ಜೊತೆಗೆ ಸೇರ್ಕೊಂಡ ಮೇಲೆ ಇವರು ಅವರು ಎಲ್ಲರೂ ಸೇರಿ ನೀತಿವಂತರೆಲ್ಲರೂ ಪರಲೋಕಕ್ಕೆ ಹೋಗ್ತಾರೆ. ಸದಾಕಾಲ ದೇವರ ಜೊತೆಯಲ್ಲಿ ಇರ್ತಾರೆ. ಇಲ್ಲಿ ಅದೇ ಮಾತಿರುತ್ತೆ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಸದಾಕಾಲ. ಎಷ್ಟು ಕಾಲ? ಸದಾಕಾಲ ಅಂದ್ರೆ ಅರ್ಥ ಏನು? ಶಾಶ್ವತ. ಸದಾಕಾಲ, ಶಾಶ್ವತ ಕಾಲ ಯಾರ ಜೊತೆಯಲ್ಲಿ ಇರ್ತಾರಂತೆ? ದೇವರ ಜೊತೆಯಲ್ಲಿ, ಅಂದ್ರೆ ಯೇಸು ಪ್ರಭು ಜೊತೆಯಲ್ಲಿ ಇರ್ತಾರಂತೆ. ಯೇಸು ಪ್ರಭು ಎಲ್ಲಿ ಇರ್ತಾರೆ? ಭೂಲೋಕದಲ್ಲಿ ಇರ್ತಾರೆ? ಪರಲೋಕದಲ್ಲಿ ಇರ್ತಾರೆ. ಅವ್ರ ಜೊತೆಗೆ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಭೂಲೋಕ ಏನಾಗುತ್ತೆ? ಭೂಲೋಕ ಏನಾಗತ್ತಪ್ಪ ಅಂತ ನೋಡುವಾಗ ಸುಟ್ಟು ಬೂದಿ ಆಗುತ್ತೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿ ಕೊಂಡೋಗಿ ಹೋಗ್ತಾರೆ. ಅದು ಮುಗಿತೀನಿ. ಇವಾಗ ಈ ನರಕ ಅನ್ನೋದು ಪಾತಾಳದಲ್ಲೇ ಇದೆಯಾ? ನರಕ ಎನ್ನುವಂಥದ್ದು ಪಾತಾಳ ಲೋಕದಲ್ಲಿ ಇದೆ. ಪಾತಾಳ ಲೋಕದಲ್ಲಿ ಇದೆ. ಯಾವಾಗ ಅನೀತಿವಂತರು ಇವರೆಲ್ಲರೂ ಕೂಡ ತೀರ್ಪಾಗುತ್ತಲ್ಲ, ಎರಡನೇ ತೀರ್ಪು, ಫೈನಲ್ ತೀರ್ಪು ಅಂತಾರೆ. ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ನೀತಿವಂತರು ಪರಲೋಕಕ್ಕೆ ಹೋದ್ಮೇಲೆ ಅನೀತಿವಂತರು ಎಲ್ಲರೂ ಕೂಡ ಶರೀರವನ್ನು ಧರಿಸಿಕೊಂಡು ಪಾತಾಳ ಲೋಕದಲ್ಲಿ ನರಕ ಎಂತ ಇದೆ ಆ ನರಕಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ಇವರು ಕೂಡ ಯಾರು? ಸೈತಾನನ ದೂತರು ತಳ್ಳಲ್ಪಡ್ತಾರೆ. ಇವಾಗ ಎಷ್ಟು ಲೋಕ ಉಳ್ಕೊಳ್ಳುತ್ತೆ ಅಂದರೆ, ಒಂದು ಪರಲೋಕ ಉಳ್ಕೊಳ್ಳುತ್ತೆ, ಇನ್ನೊಂದು ಪಾತಾಳ ಲೋಕ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಭೂಲೋಕ ಏನಾಗುತ್ತೆ ಗೊತ್ತಾ? ಬೂದಿ ಆಗುತ್ತೆ, ನಾಶವಾಗುತ್ತೆ. ಇದು ಇರಲ್ಲ. ಈ ಭೂಲೋಕ ಟೋಟಲ್ ಪಂಚಭೂತಗಳಂತಾರಲ್ಲ, ಇದು ಇರೋದಿಲ್ಲ. ಇದು ನಾಶ. ಹೊಸ ಭೂಮಿ ಹೊಸ ಆಕಾಶ ಮಾಡ್ತೀನಿ ಅಂತಂದ್ರಲ್ಲ, ಇದು ಇನ್ನೊಂದು ಸಬ್ಜೆಕ್ಟ್. ಅದು ಮತ್ತೆ ಬೇರೆ ಕಡೆ ಇದು ಬೇರೆ ಕಡೆ ಹೋಗುತ್ತೆ. ಇದೇನಂದ್ರೆ ಹೊಸ ಭೂಮಿ ಹೊಸ ಆಕಾಶ ಅನ್ನುವಂಥದ್ದು ಇದೆಯಲ್ಲ, ಇದು ಮತ್ತೊಂದು ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ಇದು ದೇವರ ರಾಜ್ಯವನ್ನು ಕುರಿತು ಸಂಬಂಧಪಟ್ಟದ್ದು. ಆದ್ರೆ ಇಲ್ಲಿಗೆ ಇದು ಸಾಕು. ಇದು ಬೇಡ, ಇದು ಇಲ್ಲೇ ಇರ್ಲಿ. ಇದು ಯಾಕಂದ್ರೆ ಅದು ತೊಡ್ಕೊಂಡು ಮತ್ತೊಂದು ಗಂಟೆ ಹೋಗ್ಬೇಕಾದ್ರೆ ಅದು ಅಲ್ಲಿಗೆ ಹೋದ್ರೆ ಮತ್ತೆ ಈ ಕಡೆ ಬರಕ್ಕಾಗಲ್ಲ. ಅದಕ್ಕೆ ಸಮಯ, ಇದಕ್ಕೆ ಕ್ಲಾರಿಟಿ ಸಿಗಲ್ಲ. ಯಾಕಂದ್ರೆ ಇವಾಗ ಇದನ್ನ ಮಾತಾಡ್ತಾ ಇದೀವಲ್ಲ, ಹಾಗಾದ್ರೆ ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ಈ ರೂಟಲ್ಲೇ ನಾವು ಹೋದ್ರೆ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಅಂಕಲ್, ಇದರ ಈ 3 ಲೋಕ ಇದೆ ಅಂತ ಹೇಳಿದಿರಿ. ಹೌದು. ಪರಲೋಕ, ಸ್ವರ್ಗ, ಭೂಲೋಕ ಮತ್ತೆ ಪಾತಾಳ ಲೋಕ. ಹೌದು. ಆದ್ರೆ ಇದರ ಕ್ರಮವನ್ನ ಒಂದ್ಸಲ ಹೇಳ್ತೀರಾ? ಅಂದ್ರೆ ಮೊದಲು ಯಾವ್ದಿದೆ, ಎರಡನೇದು ಯಾವ್ದಿದೆ, ಮೂರನೇದು ಯಾವ್ದಿದೆ? ಯಾಕೆಂದ್ರೆ ಮೇಲೆ ಕೆಳಗಡೆ ಯಾವ್ದಿದೆ. ಇವಾಗ ಪರಲೋಕ ಅಂದ್ರೆ ನಾವೆಲ್ಲರೂ ತೋರಿಸುವಂತದ್ದು ಆಕಾಶದ ಮೇಲೆ. ಇವಾಗ ಯೇಸು ಪ್ರಭು ಕೂಡ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರ, ಕಣ್ಣೆತ್ತಿ ಆಕಾಶ. ಹೌದಾ? ದೇವ್ರು ಎಲ್ಲಿದ್ದಾರೆ ಅಂತ ನೋಡುವಾಗ ಪರಲೋಕದಲ್ಲಿ ಇದ್ದಾನಂತೆ. ಪರಲೋಕ ಎಲ್ಲಿದ್ದಾರೆ? ಆಕಾಶ ದಾಟಬೇಕಂತ. ಆಕಾಶ ದಾಟುವಂಥದ್ದು ಪರಲೋಕ ಮೇಲ್ಗಡೆ. ಪರಲೋಕ ಮೇಲ್ಗಡೆ. ಪರಲೋಕ ಅನ್ನುವಂಥದ್ದು ಮೇಲೆ, ಆಕಾಶದ ಮೇಲೆ. ಓಕೆ. ಇವಾಗ ಭೂಲೋಕ ಅನ್ನೋದು ಇದೆಲ್ಲಿದೆ ಅಂತಂದ್ರೆ ಈ ಆಕಾಶದ ಕೆಳಗಡೆ, ಶೂನ್ಯದಲ್ಲಿ. ಹೌದು. ಅಂದ್ರೆ ಈ ಆಕಾಶದ ಕೆಳಗಡೆ ಗ್ರಹಗಳು, ಆಮೇಲೆ ಸೂರ್ಯ ಚಂದ್ರ ನಕ್ಷತ್ರಗಳು, ದೊಡ್ಡ ದೊಡ್ಡ ಗ್ಯಾಲಕ್ಸೀಸ್ ಇದಾವೆ. ದೊಡ್ಡ ಗ್ಯಾಲಕ್ಸಿ ಇದೆ. ಅದರಲ್ಲಿ ನೋಡುವ ಇದೊಂದು ಸೌರ ಕುಟುಂಬ ಅಂತಾರೆ. ಈ ಸೌರ ಕುಟುಂಬದಲ್ಲಿ ಭೂಗೋಳ ಅನ್ನೋದು ಬಹಳ ಚಿಕ್ಕದು, ಸೂರ್ಯಗೋಳ, ಆಮೇಲೆ ಗ್ರಹಗಳು ಬಹಳ ಇದೆ. ಇದೊಂದು ಒಂದು ಒಂದು ವಿಚಿತ್ರವಾದಂಥ, ಒಂದು ಅದ್ಭುತವಾದಂಥ ಲೋಕ ಇದು. ಹೌದು. ಪಾತಾಳ ಲೋಕ ಅಂದ್ರೆ ಇದು ಕೆಳಗಡೆ ಇರುವಂಥದ್ದು, ಭೂಮಿಯ ಕೆಳಭಾಗ, ಅಂದ್ರೆ ಈ ಆಕಾಶದ ಕೆಳಗೆ. ಹೌದು. ಓಕೆ. ಭೂಮಿಯ ಕೆಳ ಮೇಲೆ ಪರಲೋಕ, ಭೂಲೋಕ, ನಂತರ ಇರುವಂತದ್ದು ಪಾತಾಳ ಲೋಕ. ಸೊ ಸತ್ತಂತವರೆಲ್ಲರೂ ಕೂಡ ಮೊದಲನೇದಾಗಿ ಹೋಗುವಂತದ್ದು ಪಾತಾಳಕ್ಕೆ, ಅಂದ್ರೆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಹೌದು. ಓಕೆ. ನಂತರ ಎರಡನೇ ಬರೋಣದ ನಂತರ ಪರಲೋಕಕ್ಕೆ, ಐ ಮೀನ್ ನೀತಿವಂತರ ಪರಲೋಕ, ನೀತಿವಂತರು ಪರಲೋಕಕ್ಕೆ, ಅನೀತಿವಂತರು ಶಾಶ್ವತವಾಗಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಪಾತಾಳ ಲೋಕದಲ್ಲಿ ನರಕ ಎನ್ನುವಂಥದ್ದು ಇದೆ. ಓಕೆ. ಅದು ಸಹೋದರರು ಕೇಳಿರುವಂತ ಪ್ರಶ್ನೆಗೆ ಎಷ್ಟು ಲೋಕಗಳಿದ್ದಾವೆ
ಎಂಬಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸತ್ಯವೇದದಿಂದ ತಿಳಿಸಿದ್ದಕ್ಕಾಗಿ ವಂದನೆಗಳು ಅಂಕಲ್. 3 ಲೋಕಗಳೆಂಬುದಾಗಿ, ಹೌದು, ಪರಲೋಕ, ಭೂಲೋಕ, ಪಾತಾಳ ಲೋಕ. ಖಂಡಿತ. ಆ ಪಾತಾಳ ಲೋಕದಲ್ಲಿ ಪರದೈಸ್ ಎನ್ನುವಂಥದ್ದು ಇದೆ, ಮತ್ತೆ ಯಾತನೆ ಪಡುವಂಥ ಸ್ಥಳ. ಮಧ್ಯದಲ್ಲಿ ಒಂದು ಅಗಾಧ ಇಬ್ಬರಿಗೂ ಮಧ್ಯದಲ್ಲಿ ಅಗಾಧ. ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಅವಕಾಶ ಇಲ್ಲದಂತೆ ದೇವರು ಬಂದೋಬಸ್ತ್ ಮಾಡಿದ್ದಾರೆ. ಹೌದು. ಆದರೆ ಅಂಕಲ್, ನೀವು ಮಾತನಾಡಬೇಕಾದ್ರೆ ಆಗಲೇ ಪರಿಶುದ್ಧರಾಗಿ ನೀತಿವಂತರಾಗಿರುವಂಥವರೆಲ್ಲರೂ ಪರದೈಸಿನಲ್ಲಿದ್ದಾರೆ, ಹೌದು, ಪರಲೋಕಕ್ಕೆ ಯಾರೂ ಹೋಗಿಲ್ಲ ಎಂಬುದಾಗಿ ನೀವು ಹೇಳಿದ್ದೀರಿ. ಹೌದು ಹೌದು ಹೌದು. ಆದರೆ ಸತ್ಯವೇದವನ್ನು ಓದಬೇಕಾದ್ರೆ ಕೆಲವು ಭಕ್ತರು ಪರಲೋಕಕ್ಕೆ ಹೋಗಿದ್ದಾರೆ, ದೇವರೇ ಅವರನ್ನ ಕರೆದೊಯ್ಯಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಎಲಿಯನನ್ನು ಮಾತನಾಡುವಾಗ ಎಲಿಯನು ಅಗ್ನಿರಥಗಳ ಮೂಲಕವಾಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟನು ಅಂತ ಒಂದ್ಸಲ ಆ ಮಾತನ್ನ ನೋಡೋದಕ್ಕೆ ಇಷ್ಟಪಡ್ತೇನೆ. 2ನೇ ಅರಸುಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ, ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲಿಯನು ಪರಲೋಕಕ್ಕೆ ಹೋದನೆಂಬುದಾಗಿ ದೇವರೇ ಸ್ಪಷ್ಟವಾಗಿ ಬರೆಸ್ತಿದ್ದಾರೆ. ಬಟ್ ಆದ್ರೆ ನೀವು ಮಾತನಾಡಬೇಕಾದ್ರೆ ಪರಲೋಕಕ್ಕೆ ಯಾರೂ ಹೋಗಿಲ್ಲ ಅಂತ ಹೇಳಿದ್ರೆ, ಪರದೇಶನಲ್ಲಿದ್ದಾರೆ ಅಂತಂದ್ರೆ, ಬಟ್ ಎಲಿಯನು ಪರಲೋಕಕ್ಕೆ ಹೋಗಿದ್ದಾರೆ. ಹಾಗೆ ಹನೋಕನನ್ನು ಕುರಿತು ಕೂಡ ದೇವರು ಮಾತನಾಡ್ತಾ ಆದಿಕಾಂಡದಲ್ಲಿ ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನದಿಂದ ಹನೋಕನ ಸಂದರ್ಭ ಇರುತ್ತೆ. ಹನೋಕನು 65 ವರ್ಷದವನಾದಾಗ ಮೆತುಶೆಲಹನನ್ನು ಪಡೆದನು. ಮೆತುಶೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಹೌದು. ಸೊ ಹನೋಕನು ದೇವರ ಜೊತೆಗೆ ಅನ್ಯೋನ್ಯವಾಗಿ ನಡೆದದ್ದರಿಂದ ದೇವರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ನಾವು ಪರಲೋಕಕ್ಕೆ. ಸೊ ಸತ್ಯವೇದದಲ್ಲಿರುವಂತ ಎಲಿಯನೇ ಆಗಿರಬಹುದು, ಹನೋಕನೇ ಆಗಿರ್ಬೋದು, ಪರಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. 2ನೇ ಅರಸುಗಳಲ್ಲಿ ಆ ಮಾತಿದೆ ಎಲಿಯನನ್ನು ಕುರಿತು ದೇವರೇ ಕರ್ಕೊಂಡು ಹೋಗಿದ್ದಾರೆ. ಬಟ್ ಹಾಗಾದ್ರೆ ನೀವು ಮಾತನಾಡುತ್ತಾ ಪರಲೋಕಕ್ಕೆ ಯಾರೂ ಹೋಗಿಲ್ಲ, ಹೌದು, ಎಲ್ಲರೂ ಪರದೇಶನಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಒಂದು ಬೈಬಲ್ ಮಾತು ಸುಳ್ಳಾಗಬೇಕು ಅಥವಾ ನೀವು ಹೇಳಿದಂತ ಮಾತು ತಪ್ಪಾಗಬೇಕು. ಬೈಬಲ್ ಯಾವತ್ತೂ ಸುಳ್ಳಾಗಲ್ಲ. ಪರಲೋಕಕ್ಕೆ ಅಂತ ಸ್ಪಷ್ಟವಾಗಿ ಬರೆಸಿದ ನಂತರ ಇದಕ್ಕೆ ನಿಮ್ಮಿಂದ ವಿವರಣೆ ಬೇಕಿದೆ. ಹೌದು, ಖಂಡಿತವಾದ ಉತ್ತರ ಏನಪ್ಪ ಅಂದ್ರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಮನುಷ್ಯಕುಮಾರನು ಎಲ್ಲಿಂದ ಬಂದಿದ್ದಾನೆ? ಪರಲೋಕದಿಂದ ಬಂದಿದ್ದಾನೆ. ಪರಲೋಕದಿಂದ ಬಂದಿರುವಂಥ ಪ್ರಭು ಮತ್ತೆ ಪರಲೋಕಕ್ಕೆ ಆತನು ಹೋಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಹೋಗಿಲ್ಲಂತೆ. ಮನುಷ್ಯರಲ್ಲಿ ಯಾರೂ ಹೋಗಿಲ್ಲ. ಮತ್ತೆ ಎಲ್ಲಿದ್ದಾರೆ ಅಂತ ನೋಡಿದ್ವಿ. ಅದಕ್ಕಿಂತ ಮುಂಚೆ ಅವರು ಪರದೇಶಿಯಲ್ಲಿದ್ದಾರೆ ಅಂತ ಹೇಳಿದ್ವಿ. ಅಂದರೆ ಇವ್ರು ಯಾರು ಕೂಡ ಪರಲೋಕಕ್ಕೆ ಯಾರು ಕೂಡ ಹೋಗಿಲ್ಲ ಅಂತೇಳಿ ಪ್ರಭು ಹೇಳ್ತಾರೆ. ಅಂದರೆ ನಾನು ಬಿಟ್ಟರೆ ಯಾರು ಕೂಡ ಹೋಗಿಲ್ಲ ಪರಲೋಕಕ್ಕೆ. ಓಕೆ. ತುಂಬ ಜನ ಇದ್ದಾರೆ ಭಕ್ತರು, ಯಾರು ಬಹಳ ಮಂದಿ ಭಕ್ತರು. ಇವರೆಲ್ಲರೂ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತಂದರೆ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು, ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳನ್ನು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು.
ಅವರು ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೇ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಗಳನ್ನು ಕೊಡಲ್ಪಟ್ಟಿತು. ಇವರು ಎಲ್ಲಿಂದ ಕೂಗ್ತಾ ಇದ್ದಾರಪ್ಪ ಅಂತ ನೋಡುವಾಗ ಯಜ್ಞವೇದಿಯ ಕೆಳಗಡೆ. ಯಜ್ಞವೇದಿ ಅಂದರೆ ಭೂಮಿಯ ಮೇಲೆ ಏನಾಗ್ತಾ ಇದೆ? ಬಲಿ. ಭೂಮಿಯ ಮೇಲೆ ಭಕ್ತರ ಮೂಲಕ ಏನು ನಡೀತಾ ಇದೆ? ಬಲಿ ನಡೀತಾ ಇದೆ. ಈ ಭೂಮಿಗೆ ಏನಪ್ಪ ಅಂದರೆ ಯಜ್ಞ ವೇದಿ. ಓಕೆ. ಎರಡನೇದಾಗಿ ಭಕ್ತರೆಲ್ಲರಿದ್ದಾರಲ್ಲ, ಅನೇಕರು ಭಕ್ತರು ಈ ಭೂಲೋಕದಲ್ಲಿ ಮರಣ ಹೊಂದಿದ್ದಾರೆ. ಹೌದು. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಯಜ್ಞವೇದಿ ಎಂದು ಹೋಲಿಸ್ತಾರೆ. ಅಂದರೆ ಯಜ್ಞವೇದಿಯ ಕೆಳಗಡೆ ಇರುವಂಥದ್ದೇ ಪಾತಾಳ ಲೋಕ. ಓಕೆ. ಯಜ್ಞವೇದಿಯ ಕೆಳಗಡೆ ಪಾತಾಳ ಲೋಕ ಅಂತಂದರೆ ಭೂಮಿಗೆ ಅಂಟಿಕೊಂಡಿದೆ ಅಂತಲ್ಲ, ಹೌದು, ಟೋಟಲ್ ಈ ಲೋಕವನ್ನು ದಾಟಿ ಹೋಗ್ಬೇಕು. ಈ ಆಕಾಶ ಇದೆಯಲ್ಲ, ಈ ಆಕಾಶ ನೋಡ್ತಾ ಇದೀವಲ್ಲ, ಆಕಾಶ ಇದನ್ನು ದಾಟಿಕೊಂಡು ಹೋಗ್ಬೇಕು ಅವರು. ಓಕೆ. ಅಂದರೆ ಪಾತಾಳ ಲೋಕಕ್ಕೆ ಹೋಗಬೇಕಾದ್ರೆ ಈ ಆಕಾಶವನ್ನು ದಾಟಬೇಕು. ಪರಲೋಕಕ್ಕೆ ಹೋಗ್ಬೇಕಂದ್ರೂ ಪಾತಾಳ ಲೋಕಕ್ಕೆ ಹೋಗ್ಬೇಕಂದ್ರೂ ಕೂಡ ಈ ಆಕಾಶವನ್ನು ದಾಟಬೇಕು. ಅಂದರೆ ಈ ಪ್ರಶ್ನೆಗೆ ಸಂಬಂಧವಿಲ್ಲದೆ ಮೊದಲು ಮಾತನಾಡಿದಂಥ ಸಂದೇಹಕ್ಕೆ ಜೋಡಿಸುತ್ತೆ. ಅಂದರೆ ಇವಾಗ ಹೇಳಿದ್ರಲ್ಲ, ಆಕಾಶವನ್ನು ಬಿಟ್ಟು ಹೋದ್ರೇನೆ, ಭೂಮಿ ಬಿಟ್ಟು ಹೋದ್ರೇನೆ ನಾವು ಪಾತಾಳಕ್ಕೆ ಹೋಗ್ತೇವೆ ಅಂತ. ಹೌದು. ಅಂದರೆ ಬಹಳ ಮಂದಿ ಕ್ರೈಸ್ತರು ಕೂಡ ನಂಬುವಂಥ ನಂಬಿಕೆ ಏನಂತಂದರೆ, ಪಾತಾಳ ಅನ್ನೋದು ಭೂಮಿ ಕೆಳಗಡೆ ಇದೆ. ಭೂಮಿ ಕೆಳಗಡೆ ಅಂತಂದರೆ ಭೂಮಿಯ ಮಧ್ಯದಲ್ಲಿ, ಯಾಕಂದ್ರೆ ಒಳಭಾಗದಲ್ಲಿ, ಭೂಮಿ ಒಳಭಾಗದಲ್ಲಿ ಇದೆ. ಯಾಕಂದ್ರೆ ಮಾತಾಡ್ತಾರೆ. ಹೌದು. ಅದನ್ನ ಡಿಗ್ ಮಾಡ್ಕೊಂಡ ಹೋಗ್ತಾ ಇದ್ರೆ ಒಳಗಡೆ ಬೆಂಕಿ ಇದೆ. ಆ ಬೆಂಕಿನೇ ನರಕ. ಒಳಗಡೆ ಆತ್ಮಗಳು ಹೋಗ್ತಾರೆ ಅಂತೇಳಿ ಈ ರೀತಿ ಅಂದ್ಕೊಳ್ತಾರೆ. ಅದಲ್ಲ. ಹೌದಂಕ, ಅದು ಸತ್ಯ ಅಲ್ಲ ಅಂತ. ಅಲ್ಲ. ಓಕೆ. ಭೂಮಿಯ ಒಳಗಡೆ ಇರುವಂತ ಬೆಂಕಿ ಈ ಭೂಮಿಗೋಸ್ಕರ, ಆಮೇಲೆ ಭೂಮಿ ಮೇಲಿದ್ದಂತ ಸರ್ವ ಜೀವರಾಶಿಗಳು ಬದುಕೋದಿಕ್ಕೆ. ಓಕೆ. ಪಾತಾಳದಲ್ಲಿರುವಂತ ಬೆಂಕಿ ಅದು ಬೇರೆ. ಟೋಟಲ್ ಈ ವಿಶ್ವನ ದಾಟಿ ಹೋಗ್ಬೇಕು. ಓಕೆ. ಪಾತಾಳ ಲೋಕಕ್ಕೆ ಹೋಗ್ಬೇಕಾದ್ರೆ ಈ ವಿಶ್ವವನ್ನ ದಾಟಿ ಹೋಗ್ಬೇಕು. ಓಕೆ. ಈ ಮಂಡಳವನ್ನು ದಾಟಿ ಬಿಟ್ಟು ಈ ಆಕಾಶ ಕಾಣ್ತಾ ಇದೆಯಲ್ಲ, ಆಕಾಶವನ್ನು ದಾಟಿ ಹೋಗ್ಬೇಕು. ಆಕಾಶವನ್ನು ದಾಟಬೇಕಾದ್ರೆ ಅದು ಈ ದೇಹಕ್ಕೆ ಸಾಧ್ಯವಿಲ್ಲ, ಈ ದೇಹಕ್ಕೆ ಆಗಲ್ಲ. ಓಕೆ. ಆತ್ಮಕ್ಕೆ ಮಾತ್ರ ಸಾಧ್ಯವ. ಮತ್ತೆ ಮತ್ತೊಂದು ಪ್ರಶ್ನೆ, ಆಕಾಶ ಅಂತಂದ್ರೆ ಇವಾಗ ನಮ್ಮ ಕಣ್ಣಿಗೆ ಆಕಾಶ ಕಾಣಿಸ್ತಾ. ಹೌದು. ಈ ಆಕಾಶ ದಾಟಿ ಶಾಸ್ತ್ರಜ್ಞಗಳು, ವಿಜ್ಞಾನಿಗಳು ಬಹಳ ಮಂದಿ ಹೋಗಿದಾರಲ್ವ ಅಂಕಲ್? ಅವ್ರಿಗೆ ಈ ಆಕಾಶ ಯಾರು ದಾಟಿಲ್ಲ. ಇವಾಗ ನಮ್ಗೆ ಇವಾಗ ಆಕಾಶ ಕಾಣ್ತಿದೆ, ಕಾಣ್ತಾ ಇದೆಯಲ್ಲ, ನೀ ಆಕಾಶ ಕಾಣ್ತಾ ಇದೆಯಲ್ಲ. ಈ ಆಕಾಶದ ಕೊನೆ ಇನ್ನೂ ಯಾರಿಗೂ ಸಿಗಲಿಲ್ಲಂತೆ. ಅಂದ್ರೆ ಇವರೆಲ್ಲರಿದ್ದರೂ ಕೂಡ ಆಕಾಶದ ಶೂನ್ಯದಲ್ಲಿದ್ದಾರೆ. ಓಕೆ. ಯಾವುದೊಂದು ಗ್ರಹದಲ್ಲಿ ರೀಚ್ ಆಗಿರ್ಬೋದು, ಯಾವುದೊಂದು ಗ್ರಹಗಳಲ್ಲಿ ರೀಚ್ ಆಗಿರ್ಬೋದು, ಮುಟ್ಟಿರ್ಬೋದು. ಇಲ್ಲ ಅಂತ ನಾನು ಹೇಳ್ತೀನಿ. ಗ್ರಹ ದಾಟಬೇಕಂತಂದ್ರೆ ಆಕಾಶ ದಾಟ್ಕೊಂಡೇ ಹೋಗ್ಬೇಕಾಗುತ್ತೆ. ಆಕಾಶ ಅಂದ್ರೆ ಮೇಲೆ ಕಾಣುವಂತ ಆಕಾಶ ದಾಟಿಲ್ಲ ಯಾರು. ಓಕೆ. ಮೇಲೆ ಕಾಣ್ತಾ ಇದೆಯಲ್ಲ, ಮೇಲೆ ಕಾಣುವಂತ ಆಕಾಶ ಇದೆಯಲ್ಲ, ಅದನ್ನ ಯಾರು ದಾಟಿಲ್ಲ. ಶೂನ್ಯಕ್ಕೂ ಕೂಡ ಆಕಾಶ ಅಂತ ಹೇಳ್ತಾರೆ. ಈ ಶೂನ್ಯ ಇದೆಯಲ್ಲ, ಈ ಶೂನ್ಯದಲ್ಲಿ ಭೂಮಿ ಇದೆ. ಓಕೆ. ಈ ಶೂನ್ಯದಲ್ಲಿ ಗ್ರಹಗಳಿದೆ. ಓಕೆ. ಓಕೆ. ಈ ಶೂನ್ಯದಲ್ಲೇನೆ ಗ್ರಹಗಳು, ಇವರು ಬಿಟ್ಟಿರುವಂತ ಉಪಗ್ರಹಗಳು, ಇವ್ರು ಬಿಟ್ಟಿರುವಂತ ರಾಕೆಟ್ಗಳು ಏನೇನಿದೆ ಹೋಗಿದೆ ವಿನಃ ನಾವು ಕಾಣುವಂತ ಆಕಾಶ ಇದೆಯಲ್ಲ, ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಈ ಆಕಾಶದ ತುದಿಯನ್ನ ಯಾರು ಕೂಡ ಮುಟ್ಟಿಲ್ಲ. ಓಕೆ. ಓಕೆ. ಅದನ್ನ ದಾಟಿ ಯಾರು ಹೋಗಿಲ್ಲ, ಹೋಗಕ್ಕಾಗಲ್ಲ, ಸಾಧ್ಯವೂ ಕೂಡ ಇಲ್ಲ. ಓಕೆ. ಆತ್ಮಗಳು ಮಾತ್ರ ದಾಟಕ್ ಸಾಧ್ಯ. ಬೈಬಲ್ ಹೇಳುತ್ತೆ. ಹಾಗಾದ್ರೆ ಮರಣದ ನಂತರ ಎಲ್ಲಾ ಆತ್ಮಗಳು ಈ ಕಾಣುವಂತ ಈ ಆಕಾಶವನ್ನು ದಾಟಿ ಕೆಳಗಿರುವಂತ ಪಾತಾಳಕ್ಕೆ ಹೋಗುತ್ತಾರೆ. ಅಂದ್ರೆ ಭೂಮಿ ಮಧ್ಯ, ಒಳಗಿರುವಂತ, ಭೂಮಿ ಒಳಗಡೆ ಅಲ್ಲ. ತುಂಬಾ ಜನ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದೆ, ಅವ್ರಿಗೆ ಏನ್ ಅನ್ಸಿರುತ್ತೋ ಹೇಳ್ತಾರೆ. ಇಲ್ಲಪ್ಪ ಅಂದ್ರೆ ಯಾರಾದ್ರೂ ಒಬ್ಬನು ಹೇಳಿರ್ತಾನೆ, ಅದನ್ನೇ ಇವ್ರು ಕಾಪಿ ಮಾಡಿ ಹೇಳ್ತಾರೆ. ಓಕೆ, ಹಾಗೆ ನಡೆಯುತ್ತೆ. ಓಕೆ. ಆದರೆ ಭೂಮಿಯನ್ನು ಅಂಟಿಕೊಂಡು ಪಾತಾಳ ಲೋಕ ಇಲ್ಲ. ಟೋಟಲ್ ಈ ವಿಶ್ವವನ್ನು ದಾಟಿ, ಈ ಬ್ರಹ್ಮಾಂಡವನ್ನ, ಟೋಟಲ್ ಈ ಜಗತ್ತನ್ನು ದಾಟಿಕೊಂಡು, ಅಂದ್ರೆ ಈ ಆಕಾಶವನ್ನ ದಾಟಿ ಹೋಗ್ಬೇಕು. ಹೋದಾಗ ಈ ಆಕಾಶ ದಾಟಿಕೊಂಡು ಹೋದಾಗ ಪಾತಾಳ ಕೆಳಗಡೆ ಇರುವಂಥದ್ದು. ಓಕೆ. ಓಕೆ, ಥ್ಯಾಂಕ್ ಯು ಅಂಕಲ್. ಮತ್ತೆ ಇಲ್ಲಿಗೆ ಬರೆದ್ರೆ ಮತ್ತೆ ಅಲ್ಲಿ ಬರೋಣ. ಈ ಎಲಿಯನ ಸಂದರ್ಭಕ್ಕೆ ಬರುವುದಾದ್ರೆ, ಪರಲೋಕಕ್ಕೆ ಹೋಗಿದ್ದಾರೆ ಅಂತ ದೇವರು ಹೇಳಿದ್ದಾರೆ. ಪ್ರಕಟಣೆ ಗ್ರಂಥದಲ್ಲಿ ಇವಾಗ ಇದ್ದೇವೆ ನಾವು. ಹೌದು, ಪ್ರಕಟಣೆ ಗ್ರಂಥದಲ್ಲಿ ಇದ್ದೀವಿ. ಅವರು ಪರಿಶುದ್ಧರೆಲ್ಲರೂ ದೇವರನ್ನ ಕೇಳ್ತಿದ್ದಾರೆ. ಹೌದು. ಇದರಿಂದ ನಿಮ್ಮ ಕಂಟಿನ್ಯೂಷನ್ ಅಂಕಲ್. ಇವರು ಎಲ್ಲಿಂದ ಅಂದ್ರೆ ಪಾತಾಳ ಲೋಕದಲ್ಲಿ ಪರದೇಶದಿಂದ ಕೇಳುವಂಥದ್ದು, ದೇವರಿಗೆ ಮೊರೆ ಇಡುವಂಥದ್ದು. ಇವರೆಲ್ಲರನ್ನ ಬಿಟ್ಟು ಏಲಿಯನ್ನ ಮಾತ್ರ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರ. ಅಂದ್ರೆ ವಚನ ಹಾಗೆ ಇದೆಯಲ್ಲ ಅಂಕ. ಅದು ಯಾಕೆ ಬರೆಯಲ್ಪಟ್ಟಿದೆ, ಅಲ್ಲಿ ಉದ್ದೇಶ ಏನಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದ್ರೆ ಎಲ್ಲರೂ ಒಂದೇ ಕಡೆ ಇರ್ಬೇಕಲ್ಲ, ನೀತ್ಕೊಂತಾರೆ, ಎಲ್ಲರೂ ಒಂದೇ ಕಡೆ ಇರಬೇಕು. ಹೌದು.
ಇವಾಗ ಅಬ್ರಹಾಮ, ಇಸಾಕ, ಯಾಕೋಬ ಭಕ್ತರೆಲ್ಲರೂ ಕೂಡ ಒಂದು ಕಡೆ ಇದ್ದಾರಂತ ನೋಡಿದ್ವಿ. ಅಷ್ಟಕ್ಕೆ ಇವಾಗ ಇನ್ನೊಬ್ಬರು ನೋಡೋಣ. ದಾವೀದನ ಬಗ್ಗೆ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ. ಓಕೆ. ದಾವೀದನು ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ಇರುತ್ತೆ. ದಾವೀದನು ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ಇರುತ್ತೆ, ಹೌದಲ್ವಾ? ಹೌದು. ಅದನ್ನು ಕೂಡ ಒಂದು ಸಾರಿ ನೋಡೋಣ. ಯಾಕೆಂದರೆ ಇದನ್ನ ಕ್ಲಿಯರ್ ಮಾಡೋಣ ಇವತ್ತು. ಅಪೋಸ್ತಲರ ಕೃತ್ಯಗಳು 34, 2ನೇ ಅಧ್ಯಾಯ 34. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಸಾಕು. ಇಲ್ಲಿ ದಾವೀದನ ಬಗ್ಗೆ ಹೇಳಲ್ಪಟ್ಟಿರುವಂಥ ಮಾತು ಏನಪ್ಪ ಅಂದರೆ, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂದರೆ ತೆಲುಗಲ್ಲಿ ಏನಿರುತ್ತಪ್ಪ ಅಂದರೆ ಪರಲೋಕಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂತ. దావీదు పరలోకమునకు ఎక్కిపోలేదు. దావీదు పరలోకమునకు ఎక్కిపోలేదు. ಅದೇ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 34ನೇ ವಚನ. ತೆಲುಗಿನಲ್ಲಿ ಏನಿದೆ ಒಂದ್ಸರಿ? 2ನೇ ಅಧ್ಯಾಯ 34ನೇ ವಚನ. ದಾವೀದು ಪರಲೋಕమునకు ಎಕ್ಕಿపోలేదు. ಕನ್ನಡದಲ್ಲಿ ಏನಿದೆ? ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಲ್ಲ. ಇವಾಗ ಇಲ್ಲಿ ತೆಲುಗಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಪರಲೋಕమునకు ದಾವೀದು ಎಕ್ಕಿపోలేదు. ಹೌದು. ದಾವೀದನು ಪರಲೋಕಕ್ಕೆ ಹೋಗದೇ ಇರುವಾಗ, ಅಬ್ರಹಾಮನು ಪರಲೋಕಕ್ಕೆ ಹೋಗದೇ ಇರುವಾಗ, ಏಲಿಯನನ್ನು ಮಾತ್ರ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನ? ಇನ್ನು ಕೆಲವ್ರನ್ನ ನೋಡೋಣ ಮೊದಲನೇ. ಯಾಕೆ ಇನ್ನು ಕೆಲವ್ರನ್ನ ನೋಡೋಣ ಗೊತ್ತಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಇಲ್ಲಿ 4ನೇ ವಚನದಿಂದ 38ನೇ ವಚನದವರೆಗೆ ನೋಡುವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ? ದೇವರಿಗೋಸ್ಕರ ವಿಶ್ವಾಸದಿಂದ ಬದುಕಿದಂತ, ನಂಬಿಕೆಯಿಂದ ಬದುಕಿದಂತ ಒಂದು ಭಕ್ತರಿಗೋಸ್ಕರ ಮಾತಾಡ್ತಾ ಇದ್ದಾರೆ, ಹೌದಲ್ವಾ? 4ನೇ ವಚನದಿಂದ ನೋಡ್ಕೊಂಡು ಬಂದರೆ ಎಲ್ಲ ಭಕ್ತರು, ಬಹಳ ಮಂದಿ ಭಕ್ತರು. ಅಂದರೆ ಹೇಬೇಲನ್ನು ಕಾಣ್ತಾನೆ, ಆಲೋಕನು ಕಾಣ್ತಾನೆ, ಆಮೇಲೆ ನೋಹಾನನು, ಆಮೇಲೆ ಅಬ್ರಹಾಮ, ಇಸಾಕ, ಯಾಕೋಬ, ಆಮೇಲೆ ಅನೇಕ ಮಂದಿ ಭಕ್ತರು ಇವರೆಲ್ಲರೂ ಕಾಣ್ತಾರೆ. ಆಮೇಲೆ 32ನೇ ವಚನದಲ್ಲಿ ನೋಡುವಾಗ ಗಿಡಿಯೋನ, ಬಾರಾಕ, ಸಂಸೋನ, ಏಫತ್, ದಾವಿದು, ಸಮುವೇಲ್ ಅಂತೇಳಿ ಬಹಳ ಮಂದಿ ಕಾಣ್ತಾರೆ ಭಕ್ತರು. 38ನೇ ವಚನದಲ್ಲಿ ನೋಡೋಣ. 38ನೇ ವಚನದಿಂದ, ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲಿಯವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇವರೆಲ್ಲರೂ ವಾಗ್ದಾನದ ಫಲ ಹೊಂದಲಿಲ್ಲ. ಓಕೆ. ಅಂದ್ರೆ ಅವ್ರ ಜೀವನದಲ್ಲಿ ದೇವ್ರು ಕೊಟ್ಟಂತ ವಾಗ್ದಾನದ ಫಲವನ್ನು ಹೊಂದಲಿಲ್ವಾ, ಅಥವಾ ಏನಿದು ವಾಗ್ದಾನದ ಫಲ ಹೊಂದಲಿಲ್ಲ ಅಂದ್ರೆ? ಇವಾಗ ದಾವೀದನು ಅರಸನಾಗಿದ್ದಾನೆ. ದೇವರು ಮುಂಚಿತವಾಗಿ ದಾವೀದಿಗೆ ಅಭಿಷೇಕ ಮಾಡ್ತಾನೆ, ನೀನು ಅರಸನಾಗ್ತೆ ಅಂತ ಹೇಳ್ತಾನೆ, ಅರಸನಾಗ್ತಾನೆ. ಹೌದು. ವಾಗ್ದಾನ ಮಾಡಿದ ನಂತರ ಏನ್ ನಡೆದಿದೆ? ಕೆಲವು ನಡೆದಿದೆ. ಅಬ್ರಹಾಮನಿಗೆ ಮಕ್ಕಳು. ಮತ್ತೆ ವಾಗ್ದಾನದ ಫಲವನ್ನು ಅನುಭವಿಸಿಲ್ಲ ಅಂದ್ರೆ, ಇವಾಗ ಅಬ್ರಹಾಮನಿದ್ದಾನೆ, ನಿನಗೆ ವಾಗ್ದಾನ ಮಾಡ್ತೀನಿ. ಏನು ವಾಗ್ದಾನ? ಸಂತಾನದ ವಾಗ್ದಾನ. ಈ ಸಂತಾನದ ವಾಗ್ದಾನ ಮಾಡಿದ ಮೇಲೆ ಬಹಳ ಮಂದಿ ಕೊಡ್ತೀನಿ ಅಂತ ಹೇಳ್ತಾನೆ, ಈ ಕಾನಾನ್ ದೇಶವನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾರಲ್ಲ, ಈ ವಾಗ್ದಾನ ಮಾಡಿರೋ ಪ್ರಕಾರ ಪಡ್ಕೊಂಡಿದ್ದಾರಾ ಇಲ್ವಾ? ಹೊಂದಿಕೊಂಡಿದ್ದಾರೆ ಮಕ್ಕಳನ್ನ. ಇವಾಗ ಭೂಲೋಕದಲ್ಲಿ ಅನೇಕ ಮಂದಿ ಮಕ್ಕಳನ್ನು ಪಡ್ಕೊಂಡಿದ್ದಾರೆ. ಹೌದು. ಇವಾಗ ಕ್ರೈಸ್ತರೆಲ್ಲರೂ ಕೂಡ ಯಾರ ಸಂತಾನವಾಗಿ ಕರೆಯಲ್ಪಡ್ತಾರೆ? ಅಬ್ರಹಾಮನ ಸಂತಾನ. ಇದರ ಪ್ರಕಾರ ವಾಗ್ದಾನ ಆತನು ಪಡ್ಕೊಂಡಿದ್ದಾನಿಲ್ವಾ? ನೆರವೇರಿದೆಯೇ ಇಲ್ವಾ? ಆಗಿರುವಾಗ ಇಲ್ಲಿ ಬರೆಯಲ್ಪಟ್ಟಿರುವಂತ ವಚನ 39ನೇ ವಚನ ಮತ್ತೊಂದು ಸಾರಿ ನೋಡೋಣ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಆಮೇಲೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ. ಅಂದ್ರೆ ನಾವಿಲ್ಲದೆ ಅವರು ಸಂಪೂರ್ಣರಾಗಕೂಡುದು. ಅಂದ್ರೆ ಅರ್ಥ ಏನಪ್ಪ ಅಂತ ನೋಡುವಾಗ 38, 39, 40ನೇ ವಚನವನ್ನು ಪರಿಶೋಧನೆ ಮಾಡುವಾಗ ಇವ್ರ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ, ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ, ಎಲ್ಲ ನೋಡ್ತೀವಿ ಇಲ್ಲಿ. ಆದರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಅಂತ ಇರುತ್ತಲ್ಲ. ಏನು ವಾಗ್ದಾನ ಮಾಡಿದ್ದಾರೆ?
ಭೂಲೋಕದಲ್ಲಿ ವಾಗ್ದಾನ ಮಾಡಿದರೆ ಆಲ್ರೆಡಿ ಅನುಭವಿಸಿದ್ದಾರೆ. ಹೌದು. ಮತ್ಯಾವ ವಾಗ್ದಾನ ಇದು? ಯಾವ ವಾಗ್ದಾನ? ಅಂದ್ರೆ ನೆರವೇರದೇ ಇರುವಂತ ವಾಗ್ದಾನ ಇದು ಅಂದ್ರೆ ಇನ್ನೂ ಅವರು ಅನುಭವಿಸಿಲ್ಲ. ಏನು ವಾಗ್ದಾನ ಮಾಡಿದ್ರೆ? ಮತ್ತೊಂದು ಪರಲೋಕವನ್ನು ಕೊಡ್ತೀನಂತ ವಾಗ್ದಾನ ಮಾಡಿದಾರಲ್ಲ, ಹೌದಲ್ವಾ? ಹೌದಾ? ಪರಲೋಕವನ್ನು ಕೊಡ್ತೀನಂತ ವಾಗ್ದಾನ ಮಾಡಿದಾರ, ನಮಗೂ ವಾಗ್ದಾನ ಮಾಡಿದಾರ, ಅವ್ರಿಗೂ ನಿತ್ಯ ಜೀವನ ಕೊಡ್ತೀನಂತ ವಾಗ್ದಾನ ಮಾಡಿದಾರೆ. ಅದು ಇನ್ನೂ ಹೊಂದಲಿಲ್ಲ ಅವರು. ಓಕೆ. ನಾವಿಲ್ಲದೆ ಅವರು ಸಿದ್ಧಿಗೆ ಬರಕೂಡುದು. ಅಂದ್ರೆ ಯಾರಿಲ್ಲದೆ? ಯೇಸು ಕ್ರಿಸ್ತರ ಸಭೆ ಇಲ್ಲದೆ. ಓಕೆ. ಯೇಸು ಕ್ರಿಸ್ತರ ಸಭೆ ಇದೆಯಲ್ಲ, ದೇವರ ಸಭೆ ಅಂದರೆ ದೇವರ ಮಕ್ಕಳು. ಹೌದು. ಗೋಡೆಗಳಲ್ಲ, ಅಲ್ಲ, ಮನುಷ್ಯರು ಕಟ್ಟಿರುವಂತ ಗೋಡೆಗಳಲ್ಲ, ದೇವರ ಮಕ್ಕಳೇ ದೇವರ ಸಭೆ. ಓಕೆ. ನಾವಿಲ್ಲದೆ ಅವರು ಸಿದ್ಧಿಗೆ ಬರುವುದಿಲ್ಲ ಅಂದ್ರೆ ಪರಿಪೂರ್ಣರಾಗುವುದಿಲ್ಲ ಅಂತ ಅರ್ಥ. ಓಕೆ. ನಾವು ಅಂದ್ರೆ ಸಭೆಯವರಾಗಿರುವಂತ ದೇವರ ಮಕ್ಕಳಾಗಿರುವಂತ ನಾವಿಲ್ಲದೆ ಅವರು ಪರಿಪೂರ್ಣರಾಗಲ್ಲ ಅಂತಂದ್ರೆ ನಾವಿಲ್ಲದವರು ಪರಲೋಕಕ್ಕೆ ಹೋಗಲ್ಲ ಅಂತ ಅರ್ಥ. ನಾವು ಅವರು ಒಮ್ಮೆಗೆ ಪರಲೋಕಕ್ಕೆ ಹೋಗ್ತೀವಿ. ಯಾವಾಗ ಹೋಗ್ತೀವಿ? ಯೇಸು ಕ್ರಿಸ್ತರು ಬಂದ ಮೇಲೆ ಪರಲೋಕಕ್ಕೆ ಹೋಗ್ತೀವಿ ಅಂತ ಅರ್ಥ. ಅದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಇದೆಯಲ್ಲ, ಅವರೆಲ್ಲರೂ ಅಂದ್ರೆ ಕ್ರಿಸ್ತನಲ್ಲಿ ಮೃತರಾದವರು, ಕ್ರಿಸ್ತನಲ್ಲಿ ಮೃತರಾದವರು ಇದ್ದಾರಲ್ಲ, ಇವರೆಲ್ಲರೂ ಎಲ್ಲಿದ್ದಾರಪ್ಪ ಅಂತ ನೋಡುವಾಗ ಪರದೇಶಿಯಲ್ಲಿದ್ದಾರೆ. ಆ ಪ್ರಕಟಣೆ ಗ್ರಂಥದಲ್ಲಿ 6ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ನೋಡಿದ್ದೀವಿ. ದೇವರ ವಾಕ್ಯದ ನಿಮಿತ್ತವಾಗಿ ಆತರಾಗಿದ್ದಾರಲ್ಲ, ಮರಣ ಹೊಂದಿದ್ದಾರಲ್ಲ, ಅವರೆಲ್ಲರೂ ಕೂಡ ಪರದೇಶಿಯಲ್ಲಿದ್ದಾರೆ. ಪರದೇಶಿಯಲ್ಲಿದ್ದಂಥ ಆತ್ಮಗಳು ಏನಾಗ್ತಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತ 2ನೇ ಆಗಮನದಲ್ಲಿ ಬಂದಾಗ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋಗುವಂಥದ್ದು ನೋಡ್ತೀವಿ. ಇದೆಲ್ಲ ವಾಕ್ಯದ ಪ್ರಕಾರ ನೋಡುವಾಗ ಒಮ್ಮೆಗೆ ಪರಲೋಕಕ್ಕೆ ಹೋಗ್ತೀವಿ. ಅದು ನಾವಿದ್ದೆ ಅಂದ್ರೆ ಕ್ರಿಸ್ತನ ಸಭೆ, ಅಂದರೆ ದೇವರ ಮಕ್ಕಳಾಗಿರುವಂಥ ಕ್ರಿಸ್ತನ ಸಭೆ, ಯೇಸು ಕ್ರಿಸ್ತರ ಸಭೆಯವರು ಎಲ್ಲರೂ ಒಗ್ಗಟ್ಟಾಗಿ ಅವರು ನಾವು ಎಲ್ಲರೂ ಸೇರಿ ಒಮ್ಮೆಗೆ ಹೋಗ್ತೀವಿ. ಓಕೆ. ಅಲ್ಲಿ ತನಕ ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲ. ಅಂದ್ರೆ ಇವಾಗ ಪರಲೋಕದಲ್ಲಿ ಯಾರೂ ಇಲ್ಲ, ಅಂದ್ರೆ ಮನುಷ್ಯರಾಗಿರುವಂಥವ್ರು ಯಾರೂ ಇಲ್ಲ. ಪರಲೋಕದಲ್ಲಿ ದೇವರು ದೇವದೂತರು, ಯೇಸು ಕ್ರಿಸ್ತರು. ಓಕೆ. ಯೇಸು ಕ್ರಿಸ್ತರು, ಮತ್ತೆ ಯಾರಿಲ್ಲ. ಓಕೆ. ನೀತಿವಂತರೆಲ್ಲ ಪರದೇಶಿಯಲ್ಲಿದ್ದಾರೆ. ಆಗಿರುವಾಗ ಮತ್ತೆ ಇಲ್ಲಿ ಏಲಿಯನು ಪರಲೋಕಕ್ಕೆ ಹೋಗಿದ್ದಾನಂದ್ರೆ ಅದೇ ಅಂಕಲ್ ಡೌಟು. ಏಲಿಯನು ಪರಲೋಕಕ್ಕೆ ಹೋಗಿದ್ದಾನಂದ್ರೆ ಅಲ್ಲಿ ತೆಲುಗಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡೋಣ. ತೆಲುಗಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಪ್ಪ. 2:11 2ನೇ అధ్యాయం 11ನೇ వచన. వారు ఇంకా వెళ్ళుచు మాట్లాడుచుండగా ఇదిగో అగ్ని రథమును అగ్ని గుర్రములను కనబడి వీరిద్దరిని వేరు చేసెను. అప్పుడు ఏలియా సుడిగాలి చేత ఆకాశమునకు ఆరోహణమాయెను. ఎಲ್ಲಿಗೆ? ಆಕಾಶమునకు ಆರೋಹಣಮಾಯೆನು. ಅಂದ್ರೆ ಆಕಾಶಕ್ಕೆ ಆರೋಹಣವಾಗಿದ್ದಾನೆ ವಿನಃ ಪರಲೋಕಕ್ಕಲ್ಲ. ಓಕೆ. ಒಂದು ವೇಳೆ ಪರಲೋಕಕ್ಕೆ ಹೋಗಿದ್ದಾನೆ ಆತನು ಅಂದುಕೊಂಡ್ರೆ ದೇವರು ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಒಬ್ಬರನ್ನ ಕರ್ಕೊಂಡು ಹೋಗೋರು ಬಿಟ್ರೆ ಪಕ್ಷಪಾತಿ ಆಗ್ತಾರೆ. ಒಬ್ಬರನ್ನ ಪರಲೋಕಕ್ಕೆ ಕರ್ಕೊಂಡು, ಇವರೆಲ್ಲರೂ ನೀತಿವಂತರಲ್ಲ. ಅಬ್ರಹಾಮನು ದೊಡ್ಡ ನೀತಿವಂತನಲ್ಲ. ಅಬ್ರಹಾಮನ ಬಗ್ಗೆ ಏನಂತ ಹೇಳಿದ್ದಾರೆ? ನನ್ನ ಸ್ನೇಹಿತನನ್ನೇ ಬಿಟ್ಟು ಆತನ ಮೊಮ್ಮಗನನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲ. ಇವಾಗ ಮೋಶೆ ಇದ್ದಾನೆ. ಮೋಶೆ ಬಗ್ಗೆ ಎಂತ ಸಾಕ್ಷಿ ಕೊಟ್ಟಿದ್ದಾರೆ? ನನ್ನ ಮನೆಯಲ್ಲಿ ನಂಬಿಗಸ್ತನು, ಸಾತ್ವಿಕನು, ದೊಡ್ಡ ಸಾಕ್ಷಿ ಇದೆ. ಹೌದು. ಅಬ್ರಹಾಮನ ಬಗ್ಗೆ ದೊಡ್ಡ ಸಾಕ್ಷಿ ಇದೆ. ದಾವಿದನ ಬಗ್ಗೆ ಕೂಡ ದೊಡ್ಡ ಸಾಕ್ಷಿ ಇದೆ. ಅವ್ರನ್ನ ಬಿಟ್ಟು ಈತನ ಮಾತ್ರ ಕರ್ಕೊಂಡು ಹೋಗಿದ್ದಾನೆ. ಅದು ಹೇಗಾಗುತ್ತೆ? ಓಕೆ. ಇಲ್ಲ, ಕರ್ಕೊಂಡು ಯೇಸು ಪ್ರಭುವನ್ನ ಕರ್ಕೊಂಡು ಹೋಗಿದ್ದಾನೆ. ಯೇಸು ಪ್ರಭು ಪರಲೋಕಕ್ಕೆ ಹೋಗಿದ್ದಾನೆ, ಅದು ಬೇರೆ. ಯೇಸು ಪ್ರಭು ನೇರವಾಗಿ ಹೇಳ್ತಾರೆ, ನಾನು ಹೊರತು ಬೇರೆ ಯಾರು ಹೋಗಿಲ್ಲ ಪರಲೋಕಕ್ಕೆ ಅಂತೇಳಿ. ಹೌದು. ನಾನು ಹೊರತು ಬೇರೆ ಯಾರು ಹೋಗಿಲ್ಲ ಪರಲೋಕಕ್ಕೆ. ದಾವಿದನ ಬಗ್ಗೆ ಕೂಡ ಲೂಕನ್ ಬರೀತಾನೆ. ಹೌದಂಕ. ದಾವಿದನು ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತೇಳಿ. ಪೌಲನ್ ಕೂಡ ಬರೀತಾನೆ ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ. ಗಿದಿಯೋನ್. ಅಂದ್ರೆ ಇವ್ರು ಯಾರು ಕೂಡ ವಾಗ್ದಾನದ ಫಲವನ್ನ ಹೊಂದಲಿಲ್ಲ ಅಂದ್ರೆ ಪರಲೋಕವನ್ನ ಪಡ್ಕೊಂಡಿಲ್ಲ ಅಂತ ಅರ್ಥ. ಓಕೆ. ಅವರು ಪರಲೋಕಕ್ಕೆ ಹೋಗಬೇಕು ಅಂತಂದ್ರೆ ನಾವಿಲ್ಲದೆ ಸಂಪೂರ್ಣರಾಗಲ್ಲ. ನಾವು ಅವರು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತರು ಬರಬೇಕು. ಓಕೆ. ಯೇಸು ಕ್ರಿಸ್ತರು ಬಂದಾಗ ನೀತಿವಂತರೆಲ್ಲರೂ ಕೂಡ ಮಹಿಮೆ ಶರೀರವನ್ನು ಧರಿಸಿಕೊಂಡು ಎದ್ದು ಬರ್ತಾರೆ. ಓಕೆ. ಪಾತಾಳ ಲೋಕದಲ್ಲಿ ಪರದೇಶಿಯಲ್ಲಿದ್ದಾರಲ್ಲ, ಪರದೇಶಿಯಲ್ಲಿದ್ದಂಥವರು ಮಹಿಮೆ ಶರೀರವನ್ನು ಧರಿಸಿಕೊಂಡು ಎದ್ದು ಬರ್ತಾರೆ, ಯೇಸು ಕ್ರಿಸ್ತರನ್ನ ಸೇರಿಕೊಳ್ತಾರೆ. ಆಮೇಲೆ ಅನೀತಿವಂತರು ಕೂಡ ಏನಾಗ್ತಾರಪ್ಪ ಅಂತ ನೋಡುವಾಗ ಅವರು ಕೂಡ ಶರೀರವನ್ನು ಧರಿಸಿಕೊಂಡು
ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ, ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ. ಅದು ನಡೆಯುತ್ತೆ. ಪರಲೋಕಕ್ಕೆ ಅವಾಗ ಹೋಗ್ತಾರೆ ಅಂದರೆ ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ಪರಲೋಕಕ್ಕೆ ಹೋಗ್ತಾರೆ ವಿನಃ ಅಲ್ಲಿ ತನಕ ಯಾರು ಪರಲೋಕಕ್ಕೆ ಹೋಗಲ್ಲ. ಓಕೆ. ಸೊ ಯಾರು ಪರಲೋಕಕ್ಕೆ ಇದುವರೆಗೂ ಹೋಗಿಲ್ಲ. ಇವಾಗ ಇನ್ನೊಂದು ಮಾತು ನಿಮ್ಗೆ ತೋರಿಸ್ತೀನಿಪ್ಪ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನದಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 25:34. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಯಾವಾಗ ಹೇಳ್ತಾರೆ ಇದು? ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಹೇಳ್ತಾರೆ. ಹೌದಾ? ಓಕೆ. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಹೇಳುವಂಥದ್ದು, ನನಗೋಸ್ಕರ ನೀವು ಪ್ರಯಾಸ ಪಟ್ಟಿದ್ದೀರಾ, ಕಷ್ಟಪಟ್ಟಿದ್ದೀರಾ, ನಿಮಗೆ ಪರಲೋಕ ರಾಜ್ಯ. ಹೌದಲ್ವಾ? ಮತ್ತೊಂದು ಮಾತು ತೋರಿಸ್ತೇನೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಇಲ್ಲಿ ಯೇಸುಪ್ರಭು ಹೇಳುವಂಥ ಮಾತು ಗಮನಿಸೋಣ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅಂದರೆ ಯೇಸುಪ್ರಭು ಭೂಲೋಕದಲ್ಲಿದ್ದಾರೆ. ಭೂಲೋಕದಲ್ಲಿದ್ದಂಥ ಆ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ಹೋಗ್ತೀನಿ ಪರಲೋಕಕ್ಕೆ. ಹೋದ ಮೇಲೆ ನನ್ನ ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳು ಅಂದರೆ ಮನೆಗಳಿವೆ, ಅವೆಲ್ಲ ಸಿದ್ಧ ಮಾಡ್ತೀನಿ. ಅವೆಲ್ಲ ಸಿದ್ಧ ಮಾಡಿ ಮತ್ತೆ ಬಂದು ಕರೆದುಕೊಂಡು ಹೋಗ್ತೀನಿ. ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ. ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ಅವಾಗ ನಾನಿರುವಂಥ ಸ್ಥಳದಲ್ಲಿ ನೀವು ಇರಬೇಕು. ನಾನು ಬರ್ತೀನಿ, ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ಯಾವಾಗ ಬರ್ತಾರೆ? ಅದೇ ಎರಡನೇ ಆಗಮನ. ಓಕೆ. ಆಗಲೇ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ. ಆವಾಗ ಎಲ್ಲರೂ ನೀತಿವಂತರು, ಭಕ್ತರು, ದೇವರು ಮೆಚ್ಚಿರುವಂಥ ಭಕ್ತರಿದ್ದಾರಲ್ಲ, ನೀತಿವಂತರಿದ್ದಾರಲ್ಲ, ಇವರೆಲ್ಲರೂ ಒಮ್ಮಿಗೆ ಪರಲೋಕಕ್ಕೆ ಹೋಗ್ತಾರೆ. ಒಮ್ಮಿಗೆ ಪರಲೋಕಕ್ಕೆ. ಕ್ರಿಸ್ತ ಪೂರ್ವದಲ್ಲಿ ಭಕ್ತರು, ಅದೇ ಪ್ರಕಾರ ಯೇಸು ಕ್ರಿಸ್ತರು ಬಂದ ಮೇಲೆ ಇದ್ದಂಥ ಭಕ್ತರು, ಈ ಭಕ್ತರು ಆ ಭಕ್ತರು ಸೇರಿ ಒಮ್ಮಿಗೆ ಪರಲೋಕಕ್ಕೆ ಹೋಗ್ತಾರೆ. ಅಲ್ಲಿ ತನಕ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಇವಾಗ ಏಲಿಯನ್ನು ಪರಲೋಕಕ್ಕೆ ಹೋಗಿದ್ದಾನಂತ ಆ ವಚನ ಇದೆಯಲ್ಲ, ಅಲ್ಲಿ ಏನಪ್ಪ ಅಂದರೆ ಅನುವಾದ. ಇವಾಗ ಕನ್ನಡದಲ್ಲಿ ಅನುವಾದ ಹೇಗಾಗಿದೆ? ಮೊಟ್ಟ ಮೊದಲು ಗ್ರಂಥ ಹೇಗೆ ಬರೆಯಲ್ಪಟ್ಟಿದೆ? ಇಬ್ರು ಗ್ರೀಕು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹೌದು. ಇವಾಗ ಅಲ್ಲಿಂದ ಅನುವಾದ ಮಾಡ್ಕೊಂಡು ಬಂದಿದೆ. ಅನುವಾದ ಮಾಡಬೇಕಾದ್ರೆ ಇಬ್ರು ಗ್ರೀಕು ಪರ್ಫೆಕ್ಟ್ ಆಗಿ ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ ಇಬ್ರು ದಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ಇಬ್ರು ಕೂಡ ಪರ್ಫೆಕ್ಟ್ ಆಗಿ ಗೊತ್ತಿರೋರು ಇರಬೇಕು. ಇಬ್ರು ಗೊತ್ತಿರಬೇಕು. ಇಬ್ರು ಭಾಷೆ ಗೊತ್ತಿದ್ದಂಥವರು ಕನ್ನಡದಲ್ಲಿ ಪ್ರತಿಯೊಂದು ಕೂಡ ಗೊತ್ತಿರಬೇಕು. ಓಕೆ. ಆವಾಗ ಅನುವಾದ ಮಾಡಿದಾಗ ಏನಾಗುತ್ತೆ? ಕರೆಕ್ಟಾಗಿ ಬರುತ್ತೆ. ಓಕೆ. ಓಕೆ. ಇವಾಗ ತೆಲುಗುವಿಂದ ಕನ್ನಡ ಅನುವಾದ ಮಾಡಬೇಕಂದ್ರೂ ಕೂಡ ಕೆಲವು ಅಲ್ಲೆಲ್ಲೆಲ್ಲಿ ತಪ್ಪುಗಳು ಬರುತ್ತೆ, ಲೋಪಗಳು ನಡೀತವೆ. ಆಗಿರುವಾಗ ಇಬ್ರು ಅಂದಮೇಲೆ ಅದು ಬೇರೆ ದೇಶದವರು ಮಾತಾಡುವಂಥ ಭಾಷೆ. ಆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ಎಷ್ಟು ಪರಿಜ್ಞಾನ ಇರಬೇಕು. ಆ ಒಂದು ಸಮಯದಲ್ಲಿ ಅನುವಾದ ಮಾಡುವಂಥ ಸಮಯದಲ್ಲಿ ಅಲ್ಲೆಲ್ಲಿ ಅನುವಾದ ಸ್ವಲ್ಪ ಮಿಸ್ಟೇಕ್ ನಡೆದಿದೆ. ಸೊ ಹಾಗಾದ್ರೆ ಇಲ್ಲಿ ಏಲಿಯನ ಮಾತಿರುತ್ತಲ್ಲ, ಅಲ್ಲಿ ಆಕಾಶಕ್ಕೆ ಏರಿ ಹೋದನಂತ ಇರುತ್ತೆ. ಆಕಾಶಕ್ಕೆ ತೆಲುಗಲ್ಲಿ ಇದೆಯಲ್ಲ, ಆಕಾಶ ಮನಕು ಆರೋಹಣ ಮಾಯನು ಅಂದ್ರೆ ಈ ನೋಡುವಂತ ಆಕಾಶ ಇದೆಯಲ್ಲ, ಇದು ದಾಟಿಕೊಂಡು ಹೋದ್ರೇನೆ ಪಾತಾಳ ಲೋಕ. ಓಕೆ. ಈ ಒಂದು ಆಕಾಶ ದಾಟಿಕೊಂಡು ಹೋಗ್ಬೇಕು. ಆಕಾಶ ದಾಟಬೇಕಾದ್ರೆ ಇಲ್ಲಿ ಹೋಗುವಂತ ಸಮಯದಲ್ಲಿ ಹೇಗೆ ಕೆಳಗಡೆ ಹೋಗಿದ್ದಾನೆ, ಮೇಲೆ ಹೋಗ್ತಾನೆ, ಮೇಲಿದ್ದಾನೆ. ಆಕಾಶ ದಾಟಿ ಹೋಗ್ಬೇಕು. ಆಕಾಶ ದಾಟಿ ಹೋಗ್ಬೇಕಂದ್ರೆ ಈ ಕಡೆ ಆದ್ರೂ ಹೋಗ್ಬೇಕು, ಈ ಕಡೆ ಆದ್ರೂ ಹೋಗ್ಬೇಕು, ಮೇಲೆ ಆದ್ರೂ ಹೋಗ್ಬೇಕು. ಹೌದು. ಒಟ್ಟಿನಲ್ಲಿ ಆಕಾಶ ಈ ಕೊನೆ ಅಂಚು ದಾಟಿ ಹೋಗ್ಬೇಕು.
ಅದಕ್ಕೆ ಆಕಾಶಕ್ಕೆ ಆರೋಹಣವಾಗಿದ್ದಾನಂತ ಇರುತ್ತೆ ವಿನಃ ಅಲ್ಲಿ ಪರಲೋಕಕ್ಕೆ ಹೋಗಿದ್ದಾನಂತ ಅರ್ಥ ಅಲ್ಲ. ಒಂದು ವೇಳೆ ಪರಲೋಕಕ್ಕೆ ಆತನು ಹೋಗಿದ್ದಾನೆ, ಆನೋಕನು ಮಾತ್ರ ಹೋಗಿದ್ದಾನೆ ಅಂದುಕೊಂಡ್ರೆ ಮತ್ತೆ ಇವರು ಯಾರು ಕೂಡ ಹೋಗಿಲ್ಲ ಅಂತ ಇರುತ್ತಲ್ಲ. ಹೌದು, ಯೇಸುಪ್ರಭು ಹೇಳ್ತಾರೆ, ನಾನು ಬಿಟ್ರೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತ ನೇರವಾಗಿ ಯೇಸುಪ್ರಭು ಹೇಳ್ತಾರಲ್ಲ. ಆ ಮಾತೇನಾಗುತ್ತೆ? ತಪ್ಪಾಗತ್ತೆ. ಇವ್ರು ಹೋದ್ರೆ ಅದು ತಪ್ಪಾಗತ್ತೆ. ಓಕೆ, ಒಂದಲ್ಲ, ಹೌದೌದು, ಯೇಸುಪ್ರಭು ಹೇಳಿರುವಂತ ಮಾತು ತಪ್ಪಾಗತ್ತೆ. ಆಮೇಲೆ ಯಾರು ದಾವಿದನ ಹೇಳಿರುವಂತ ಮಾತು ತಪ್ಪಾಗತ್ತೆ. ಆಮೇಲೆ ಮತ್ತೆ ಇವ್ರು ಯಾರು ಕೂಡ ಹೋಗಿಲ್ಲ ಅಂತ ಹೇಳಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೆಯಲ್ಲ, ಅದು ತಪ್ಪಾಗತ್ತೆ. ಅದು ತಪ್ಪ ಇಲ್ಲ. ಯೇಸುಪ್ರಭು ಹೇಳಿದ ಮಾತು ತಪ್ಪಿರುತ್ತಾ? ಇಲ್ಲ. ಮತ್ತೆ ಎಲ್ಲಿ ತಪ್ಪು ನಡೆದಿದೆ? ಏಲಿಯನು ಆಕಾಶಕ್ಕೆ ಆರೋಹಣವಾಗಿದ್ದಾನಂತ ಬರಿಬೇಕು. ಏಲಿಯನು ಆಕಾಶಕ್ಕೆ ಆರೋಹಣವಾಗಿದ್ದಾನೆ ಎಂದು ಬರಿಬೇಕು, ಅನುವಾದ ಮಾಡಬೇಕು. ಆದ್ರೆ ಪರಲೋಕಕ್ಕೆ ಆರೋಹಣವಾಗಿದ್ದಾನಂತೇಳಿ ಅನುವಾದ ಮಾಡಿದ್ದಾರೆ. ಇದು ಅನುವಾದದ ದೋಷ, ಅನುವಾದದ ದೋಷ ವಿನಃ ಬೈಬಲ್ ತಪ್ಪಲ್ಲ. ಓಕೆ, ಅನುವಾದ ಮಾಡುವಾಗ ಸ್ವಲ್ಪ ಮಿಸ್ಟೇಕ್. ಓಕೆ, ಹಾಗಾದ್ರೆ ಏಲಿಯನು ಪರಲೋಕಕ್ಕೆ ಹೋಗಿಲ್ಲ, ಪರದೈಸಿನಲ್ಲಿದ್ದಾನೆ ಎಲ್ಲಾ ಭಕ್ತರ ಜೊತೆಗೆ. ಭಕ್ತರೆಲ್ಲರೂ ಒಂದು ಕಡೆ ಇದ್ದಾರೆ, ಅವರೆಲ್ಲ ನೀತಿವಂತರು. ಬಟ್ ಪರಲೋಕಕ್ಕೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ಪರಲೋಕಕ್ಕೆ ಏರಿದಂಥವನು ಯೇಸು ಕ್ರಿಸ್ತನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಹೋಗಿಲ್ಲ, ಬೇರೆ ಯಾರೂ ಹೋಗಿಲ್ಲ. ಓಕೆ, ಇವಾಗ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಖಂಡಿತವಾಗಿ ಯೇಸು ಪ್ರಭು ಬರಬೇಕು. ಬಂದ ಮೇಲೆ ನೀತಿವಂತರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಅದು ಕೂಡ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಸಂಬಂಧಪಟ್ಟಂತ ಆತ್ಮಿಕವಾದಂಥ ಮಹಿಮೆ ಶರೀರ, ಆ ಮಹಿಮೆ ಶರೀರವನ್ನು ಪ್ರಭು ಕೊಡ್ತಾರೆ, ಧರಿಸ್ಕೊಳ್ತಾರೆ, ಪರಲೋಕಕ್ಕೆ ಹೋಗ್ತಾರೆ. ಓಕೆ, ಅದು ನಡೆಯುತ್ತೆ. ಸೊ ಹಾಗಾದರೆ ಎಲ್ಲರೂ ಕೂಡ ಭಕ್ತರಾಗಿರುವಂಥ ಪ್ರತಿಯೊಬ್ಬರು ಪರದೇಶಿನಲ್ಲಿ ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ಕಾಯ್ಕೊಂಡಿದ್ದಾರೆ. ಯಾರೂ ಪರಲೋಕಕ್ಕೆ ಹೋಗಿಲ್ಲ. ಇವಾಗ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತೊಗೊಂಡಿದೆ, ರಿಸರ್ವೇಷನ್ ಇರುತ್ತೆ. ರಿಸರ್ವೇಷನ್ ತೊಗೊಂಡವರು ಅವ್ರಿಗೋಸ್ಕರ ಪ್ರತ್ಯೇಕವಾದಂಥ ಒಂದು ಕೊಠಡಿ ಇರುತ್ತೆ. ಟ್ರೈನ್ ಲೇಟ್ ಆಗಿದ್ರೆ ಆ ಕೊಠಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಡುವಂಥದ್ದು. ಓಕೆ, ಹೌದಲ್ವಾ? ಹೌದು. ಟ್ರೈನ್ ಬಂದಮೇಲೆ ಟ್ರೈನ್ ಎತ್ಕೊಂಡು ಹೋಗ್ತಾರೆ. ಹೌದು. ಇವಾಗ ಪರದೇಶಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅಲ್ಲಿದ್ದಾರೆ. ಓಕೆ, ಯೇಸುಪ್ರಭು ಬಂದಮೇಲೆ ಪರಲೋಕಕ್ಕೆ ಹೋಗ್ತಾರೆ. ಓಕೆ, ಅದು ನಡೆಯುತ್ತೆ. ಸೊ ಯಾರು ಕೂಡ ಇನ್ನು ಪರಲೋಕಕ್ಕೆ ಹೋಗಿಲ್ಲ. ಅದು ಕ್ರಿಸ್ತನ ಎರಡನೇ ಬರೋಣದ ನಂತರನೇ ನಡೆಯುವಂಥ ಕಾರ್ಯಕ್ರಮ. ಹೌದೌದು. ಓಕೆ, ಸೊ ಸತ್ಯವೇದದಲ್ಲಿ ಎಷ್ಟು ಲೋಕಗಳು ಬರೆಯಲ್ಪಟ್ಟಿದೆ ಅಂತಂದ್ರೆ 3 ಲೋಕಗಳು, ಪರಲೋಕ, ಭೂಲೋಕ, ಪಾತಾಳ ಲೋಕ. ಆ ಪಾತಾಳ ಲೋಕದಲ್ಲಿ 2 ಲೋಕ, 2 ಸ್ಥಳಗಳು, ಪರದೈಸು ಮತ್ತೆ ಯಾತನೆ ಪಡುವಂತ ಸ್ಥಳ. ಇವೆರಡಕ್ಕೂ ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗರ ಇದೆ ಅಂತೇಳಿ ಸ್ಥಾಪನೆ ಆಗಿದೆ ಅಂತೇಳಿ. ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಬರಂಗಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಮಹಾ ಒಂದು ಅಗಾಧವಾದಂಥ ಸ್ಥಳವಿದೆ. ಓಕೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಶ್ನೆ ಅಂದ್ರೆ, ಪರಲೋಕಕ್ಕೆ ಯಾರು ಹೋಗಿಲ್ಲ ಅಂತ ಹೇಳಿದ್ರಿ. ಹೌದು. ಬಟ್ ಸತ್ಯವೇದದಲ್ಲಿ ನೋಡಿದ್ರೆ ಪರಲೋಕಕ್ಕೆ ಹೋಗಿದ್ದಾರೆ ಎಂಬಂತ ಒಂದು ವಚನ ಏಲಿಯನನ್ನು ಕುರಿತು ದೇವರು ಹೇಳಿದ್ದಾರೆ. ಆದ್ರೆ ಪರಲೋಕಕ್ಕೆ ಯಾರೂ ಹೋಗಿಲ್ಲ, ಎಲ್ಲರೂ ಕೂಡ ವಿಶ್ರಾಂತಿ ಹೊಂದುವಂತ ಸ್ಥಳವಾಗಿರುವಂತ ಪರದೇಶಿನಲ್ಲಿ ಕಾಯ್ಕೊಂಡಿದ್ದಾರೆ ಪರಲೋಕಕ್ಕೆ ಹೋಗುವುದಕ್ಕೋಸ್ಕರ. ಬಟ್ ಅದು ಹಳೆ ಒಡಂಬಡಿಕೆಯಲ್ಲಿರುವಂತ ಏಲಿಯನ ಸಂದರ್ಭ ಅನುವಾದದ ಲೋಪ, ದೋಷ ಅಷ್ಟೇ ಬಿಟ್ರೆ ಅದು ಸತ್ಯವೇದ ಸುಳ್ಳಲ್ಲ, ತಪ್ಪಲ್ಲ. ಸೊ ಸಹೋದರರು ಕೇಳಿರುವಂಥ ಸಂದೇಹಕ್ಕೆ ಒಳ್ಳೆ ರೀತಿ ಸಮಾಧಾನ ಸಿಕ್ಕಿದೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ. ಲೋಕಗಳು ಎಷ್ಟು ಎಂಬುದಾಗಿ ಅವರು ಕೇಳಿದರು. 3 ಲೋಕಗಳಿದ್ದಾವೆ ಎಂಬಂಥ ಸತ್ಯವನ್ನು ಸತ್ಯವೇದದಿಂದ ತೋರಿಸಿ ವಿವರಿಸಿ ತಿಳಿಸಿದ್ದಕ್ಕಾಗಿ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಈ ರೀತಿಯಾದಂಥ ವಿವರಣೆ, ಈ ರೀತಿಯಾದಂಥ ಪರಿಶೋಧನೆ ಕ್ರೈಸ್ತರಲ್ಲಿ ಲೋಪವಾಗಿರೋದ್ರಿಂದ ಸತ್ಯವೇದದ ಅರಿವು ಗೊತ್ತಾಗ್ತಿಲ್ಲ. ನಿಜ. ಯಾಕಂದ್ರೆ ಅಕ್ಷರವನ್ನ ನೋಡಿ ಅಕ್ಷರವೇ ಸತ್ಯವಂತಂದುಕೊಂಡು ಅದನ್ನೇ ಹಿಡಿದುಕೊಂಡು ಹೋಗ್ತಿದ್ದಾರೆ ವಿನಃ ಅದರ ಹಿಂದಿರುವಂತ ಭಾವವೇನು, ಉದ್ದೇಶವೇನು, ಅದರ ಚರಿತ್ರೆ ಏನನ್ನುವಂತ ಎಂದು ನೋಡುವಂತ ತಾಳ್ಮೆ ಯಾರಿಗೂ ಇಲ್ಲ. ಸೊ ಒಂದು ವೇಳೆ ಇದನ್ನ ನಾವು ಹೇಳಿದರೂ ಕೂಡ ಅವರ ಸಿದ್ಧಾಂತಗಳನ್ನು ಹಿಡಿದುಕೊಂಡು ನಮ್ಮನ್ನ ತಪ್ಪಂತ ಹೇಳ್ತಾರೆ ವಿನಃ ಸತ್ಯವನ್ನು ಅಂಗೀಕರಿಸುವಂತ ಸ್ಥಿತಿಗತಿಗಳಲ್ಲಿ ಅವರಿಲ್ಲ. ಏನೇ ಆದರೂ ಈ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸೆಂಬ ಕಾರ್ಯಕ್ರಮದ ಮೂಲಕ ಸತ್ಯವನ್ನು ದೇವರು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಅನೇಕರಿಗೆ ತಿಳಿಸುತ್ತಿದ್ದಕ್ಕಾಗಿ ದೇವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ಯಾಕೆಂದರೆ ಅನೇಕರಿಗೆ ಸತ್ಯ ಬೇಕಿದೆ ಅಂತ. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸೊ
ಸತ್ಯವನ್ನು ನಿಮ್ಮ ಮೂಲಕ ಈ ಕರ್ನಾಟಕಕ್ಕೆ ತಿಳಿಸುತ್ತಿರುವಂಥ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಿಮಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಅಂಕಲ್. ಖಂಡಿತ. ಕೇಳಿದ್ದೀರಲ್ಲ ವೀಕ್ಷಕರೇ, ದೇವರು ಉಂಟು ಮಾಡಿರುವಂಥ ಲೋಕಗಳು 3: ಪರಲೋಕ, ಭೂಲೋಕ, ಪಾತಾಳ ಲೋಕ. ಈ ಲೋಕಗಳನ್ನು ಕುರಿತಾದಂಥ ಕಂಪ್ಲೀಟ್ ವಿವರಣೆ, ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಸತ್ಯವೇದದಿಂದ ವಚನಗಳ ಮೂಲಕವಾಗಿ, ಅನೇಕ ವಚನಗಳನ್ನು ನೋಡಿದೆ, ಆ ವಚನಗಳ ಮೂಲಕವಾಗಿ ಅಂಕಲ್ ಅವರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ದೇವರು ನಮಗೆ ಕೊಟ್ಟಿರುವಂಥ ಸತ್ಯವೇದದಲ್ಲಿ ಯಾವುದೇ ರೀತಿಯಾದ ಲೋಪ ಅಥವಾ ತಪ್ಪುಗಳು ಎಂದಿಗೂ ಇರುವುದಿಲ್ಲ, ಅದು ಅಸಾಧ್ಯ. ಹಾಗೆ ಪರಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿ ಅನೇಕ ಕ್ರೈಸ್ತರು ನಂಬುತ್ತಿದ್ದಾರೆ. ಆದರೆ ಸತ್ಯವೇದವನ್ನು ಪರಿಶೀಲಿಸುವಾಗ ಪರಲೋಕಕ್ಕೆ ಏರಿ ಹೋದವರು ಯಾರೂ ಇಲ್ಲ, ಎಲ್ಲರೂ ಪರದೇಶನಲ್ಲಿ ಕಾದುಕೊಂಡಿದ್ದಾರೆ. ಯಾಕೆಂತಂದರೆ ನಾವು ಹೋಗುವವರೆಗೂ, ಕ್ರಿಸ್ತನು ಬರುವವರೆಗೂ ಯಾರೂ ಪರಲೋಕಕ್ಕೆ ಸೇರಲು ಸಾಧ್ಯವಿಲ್ಲ. ಹಾಗಾಗಿ ಸತ್ಯವನ್ನು ತಿಳಿದುಕೊಳ್ಳೋಣ, ಸತ್ಯಕ್ಕೆ ತಕ್ಕ ಹಾಗೆ ಜೀವಿಸೋಣ. ಸತ್ಯವನ್ನು ತಿಳಿಸುವಂಥ ದೇವರನಿಗೆ ಸತ್ಯವನ್ನು ತಿಳಿದುಕೊಳ್ಳಬೇಕು. ಸತ್ಯ ನನಗೆ ಅರ್ಥ ಆಗಬೇಕಂತ ಕೇಳುವುದಾದರೆ ದೇವರು ತನ್ನ ಆತ್ಮನ ಮೂಲಕವಾಗಿ ಸತ್ಯವನ್ನು ನಮಗೆ ತಿಳಿಸುವಂಥವರಾಗಿದ್ದಾರೆ. ಹಾಗಾಗಿ ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮದ ನಿಮಿತ್ತ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಿರಿ. ಏಕೆಂದರೆ ಸತ್ಯವು ಪ್ರಪಂಚಕ್ಕೆ ತಿಳಿಯಲ್ಪಡಬೇಕು, ಸತ್ಯವು ನಮ್ಮ ಜನರಿಗೆ ಹಬ್ಬಬೇಕು, ಕ್ರೈಸ್ತರಿಗೆ ತಿಳಿಯಬೇಕು ಎಂಬಂಥ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವು ಮುಂದೆ ಹೋಗುತ್ತಿದೆ. ಪ್ರಾರ್ಥಿಸಿ, ನಿಮ್ಮ ಸಂದೇಹಗಳನ್ನು ಕೇಳಿ, ಕೆಳಗಡೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮೂಲಕವಾಗಿ ನಿಮ್ಮ ಸಂದೇಹಗಳನ್ನು ಕಳುಹಿಸಿ. ನಿಮ್ಮ ಹೆಸರು, ನಿಮ್ಮ ವಯಸ್ಸು, ಯಾವ ಸ್ಥಳ ನಿಮ್ಮದು, ನಂತರ ನಿಮ್ಮ ಸಂದೇಹವೇನು, ಇದನ್ನು ನೀವು ಒಂದು ಸೀರೀಸ್ ಆಗಿ ಕಳಿಸಿಕೊಡುವುದಾದರೆ ಈ ವೇದಿಕೆಯ ಮೂಲಕ ನಿಮ್ಮಲ್ಲಿರುವಂಥ ಸಂದೇಹಗಳನ್ನು ವಿವರಣೆಯನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ನಿಮಿತ್ತ, ಸೇವಕರ ನಿಮಿತ್ತ, ಸೇವಕರ ಸೇವೆಯ ನಿಮಿತ್ತ ಅನುದಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿ ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಶೀರ್ಷಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಳ್ಳೋಣ. ದೈವ ಸೇವಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಓಕೆ, ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಕೆಲವು ವಿಷಯಗಳನ್ನು ಮಾತನಾಡ್ಕೊಂಡಿದ್ದೀವಿ ತಂದೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ತಂದೆ ನೀವು ಬೈಬಲ್ನಲ್ಲಿ ಬರೆಸಿದ್ದೀರಾ ತಂದೆ. ನಿಮ್ಮ ಕೃಪೆ ಮೂಲಕ ನಮಗೆ ಉತ್ತರವನ್ನು ಅನುಗ್ರಹಿಸ್ತಾ ಇದ್ದೀರ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆಯ ದೇವರೇ, ಈ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳಿಂದ ನಿಮ್ಮಿಂದ ದೂರವಾದಂಥ ಜನರು ಕೂಡ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ತಂದೆ ನಿಮ್ಮ ಬಳಿಯ ಹತ್ತಿರವಾದಂಥ ಜನರು ಕೂಡ ಇದ್ದಾರೆ. ತಂದೆಯಾದ ದೇವರೇ, ನಿಮ್ಮಲ್ಲಿ ದೃಢವಾಗಿ ನಿಲ್ಲಬೇಕು, ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿರಬೇಕು ತಂದೆ. ಆ ರೀತಿ ನಮ್ಮೆಲ್ಲರನ್ನು ನಡೆಸಿ ಬಲವಾಗಿ ನಿಲ್ಲಿಸಿ ತಂದೆ. ನಿಮ್ಮ ಕೃಪೆ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ. ವೀಕ್ಷಿಸುವಂಥ ಎಲ್ಲ ಆತ್ಮಗಳನ್ನು ಎಲ್ಲರನ್ನೂ ಬಲಪಡಿಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ, ಪ್ರತಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ತಂದೆ ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಗನಾಗಿರುವಂಥ ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಆತನು ಮಾಡುವಂಥ ಸೇವೆ ಪರಿಚರ್ಯೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಸಭೆಯಲ್ಲಿದ್ದಂಥ ಎಲ್ಲ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಕೃಪೆ ಮೂಲಕ ನಡೆಸಿ, ಆಶೀರ್ವದಿಸಿ, ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ವಂದನೆಗಳು.